नाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं द्वैपायनोड्डपुटनिःसृतमप्रमेयं पुण्यं पवित्रमसपापहरं शिवं च यो भारतं समधिगच्छति वाच्यमानं किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरि ओಂ ಸ್ವಸ್ತಿಸ್ತು ಸತಾ ಶ್ರೀ ಹರಿವಂಶದಲ್ಲಿ ಮುಖ್ಯವಾಗಿ ಮೂರು ಪ್ರಧಾನವಾಗಿ ಪರ್ವಗಳು ಅಂತ ಹೇಳಿದ್ದಾರೆ. ಆ ಮೂರು ಪ್ರಧಾನವಾದ ಪರ್ವಗಳಲ್ಲಿ ಮೊದಲನೇ ಪರ್ವ ಆಶ್ಚರ್ಯ ಪರ್ವ. ಆ ಆಶ್ಚರ್ಯ ಪರ್ವದಲ್ಲಿ ಭಗವಂತನ ಕೃಷ್ಣಾವತಾರದ ವಿಶೇಷವಾದ ಮಹಿಮೆಗಳನ್ನ ಸೂರ್ಯವಂಶದ ಚಂದ್ರವಂಶದ ರಾಜರ ಬಗ್ಗೆ ಹೇಳ್ತಾರೆ. ಅದಾದ ಮೇಲೆ ಶೇಷಧರ್ಮ ಪರ್ವ. ಶೇಷಧರ್ಮ ಪರ್ವದಲ್ಲಿ ತೀರ್ಥಕ್ಷೇತ್ರಗಳ ಮಹಿಮೆ, ಕೃಷ್ಣದೇವರ ನಾಮಾಮೃತದ ಮಹಿಮೆ, ಶಾಲಗ್ರಾಮದ ಮಹಿಮೆ ಎಲ್ಲ ಹೇಳ್ತಾರೆ. ಭವಿಷ್ಯ ಪರ್ವದಲ್ಲಿ ಕಲಿಯುಗದಲ್ಲಿ ಏನೇನಾಗುತ್ತೆ ಭವಿಷ್ಯದಲ್ಲಿ ಅನ್ನೋದನ್ನ ನಿರೂಪಣೆ ಮಾಡಿಕೊಡ್ತಾರೆ. ಅದರಂತೆ ನಿನ್ನೆ ದಿವಸ ರಂಗನಾಥ ದೇವರಿಗೆ ನಾವು ಕೃಷ್ಣದೇವರ ಚರಿತ್ರೆಯನ್ನ ಸಮರ್ಪಣೆ ಮಾಡಿದ್ದೇವೆ. ಇವತ್ತಿನಿಂದ ಶೇಷಧರ್ಮ ಪರ್ವದ ಅನುವಾದವನ್ನು ನಾವು ಮಾಡಬೇಕು. ಸಾಮಾನ್ಯವಾಗಿ ಶೇಷಧರ್ಮ ಪರ್ವದ ಪ್ರವಚನವನ್ನ ಅಷ್ಟು ವಿಸ್ತಾರವಾಗಿ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಾರಣ ಯಾಕೆ ಅಂದ್ರೆ ಶೇಷಧರ್ಮ ಪರ್ವ ಪ್ರಿಂಟೇ ಆಗಿಲ್ಲ. ಯಾವುದೋ ಹಳೇ ಶೇಷಧರ್ಮ ಪರ್ವ ಪ್ರಿಂಟ್ ಅಲ್ಲಿ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಟೈಮಲ್ಲಿ ಶೇಷಧರ್ಮ ಪರ್ವದ ಪ್ರವಚನ ಅನ್ನೋದು ತುಂಬಾ ಅಪರೂಪ ಆಗೋದಿದೆ. ಪರಿವಾರ ಸ್ವಾಮಿಗಳು ಮಹಾಭಾರತ ಪುಸ್ತಕ ಏನು ಪ್ರಿಂಟ್ ಮಾಡಿದ್ದಾರೆ ಅದರಲ್ಲಿ ದೇವರ ದಯದಿಂದ ಶೇಷಧರ್ಮ ಪರ್ವವನ್ನ ಅಲ್ಲಿ ಹಾಕಿದ್ದಾರೆ. ಅದೊಂದು ಬಹಳ ವಿಶೇಷವಾದಂತಹ ಒಂದು ವಿಷಯ. ವೈಶಂಪಾಯನರು ಜನಮೇಜಯ ಮಹಾರಾಜರಿಗೆ ಹೇಳ್ತಾರೆ, ಎಲ್ಲ ಶೌನಕಾದಿ ಮಹಾಮುನಿಗಳೆಲ್ಲರೂ ಕೂಡ ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡ್ತಾರಂತೆ. ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡಿ ಇಲ್ಲಿವರೆಗೂ ಕೃಷ್ಣದೇವರ ವಿಚಿತ್ರವಾದಂತಹ ಎಲ್ಲ ಕಥೆಗಳನ್ನ ನೀವು ನಮಗೆ ಉಪದೇಶ ಮಾಡಿದ್ರಿ. ಇವಾಗ ಶ್ರೀಕೃಷ್ಣ ಚರಿತ್ರೆಯಲ್ಲಿ ಮುಖ್ಯವಾದ ಪ್ರಮೇಯಗಳನ್ನ ನಮಗೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ದಯಮಾಡಿ ನೀವು ನಮಗ ಪ್ರಮೇಯ ವಿಶೇಷಗಳನ್ನೆಲ್ಲ ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಸೂತರರ್ತಾರೆ, ಇದೇ ಪ್ರಶ್ನೆಯನ್ನೇ ಕೃಷ್ಣದೇವರ ಮಹಿಮೆಯನ್ನ ಹೇಳಬೇಕು ಅಂತಲೇ ಜನಮೇಜಯ ಮಹಾರಾಜರು ವೈಶಂಪಾಯನರನ್ನ ಪ್ರಶ್ನೆ ಮಾಡ್ತಾರೆ. ಆ ವೈಶಂಪಾಯನರು ಮಾಡಿದ ಪ್ರಶ್ನೆಗೆ ಸೂತ ಪುರಾಣಿಕರ ಏನು ಉತ್ತರ ಕೊಟ್ಟು ಆ ಉತ್ತರವನ್ನು ಹೇಳ್ತಾ ಇದ್ದೇನೆ. ಜನಮೇಜಯ ಮಹಾರಾಜರು ಪ್ರಶ್ನೆ ಮಾಡ್ತಾರೆ, ಮಹಾಭಾರತ ಅನ್ನೋದು ಸಾಮಾನ್ಯವಾದಂತಹ ಗ್ರಂಥ ಅಲ್ಲ. ಸಕಲ ಶಾಸ್ತ್ರಗಳನ್ನು ಸಕಲ ವೇದಗಳನ್ನು ಅಧ್ಯಯನ ಮಾಡಿದವರು ಮಾತ್ರ ಅರ್ಥ ಮಾಡ್ಕೊಳ್ಬೇಕಾದ ದೊಡ್ಡ ಗ್ರಂಥ ರಾಶಿ ಮಹಾಭಾರತ. ಆ ಮಹಾಭಾರತದಲ್ಲಿ ಕಥೆಯ ಮೂಲಕ ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ಮಹಾಭಾರತದಲ್ಲಿ ಕಥೆಗಳ ಮೂಲಕ ವೇದಾರ್ಥಗಳನ್ನ ಹೇಳಿದ್ದಾರೆ. ಭಾರತ ವ್ಯಪದೇಶೇನ ಆಮ್ನಾಯಾರ್ಥ ಪ್ರದರ್ಶಿತ ಅಂತ. ವೇದಗಳ ಅರ್ಥ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಮಹಾಭಾರತ ಓದಬೇಕು. ಅಂತಹ ಮಹಾಭಾರತದಲ್ಲಿ ಮುಖ್ಯವಾಗಿ ವಿಚಿತ್ರವಾದ ಧರ್ಮಗಳು ಎಲ್ಲ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಹ್ಮಚಾರಿ, ಆಮೇಲೆ ಶೂದ್ರ, ಬ್ರಾಹ್ಮಣ ಎಲ್ಲರ ಧರ್ಮಗಳನ್ನು ಹೇಳಿದ್ದಾರೆ. ಪಾಂಡವ ಕೌರವರ ಕಥೆಗಳನ್ನು ಹೇಳಿದ್ದಾರೆ. ಕೃಷ್ಣದೇವರ ಕಥೆಗಳನ್ನು ಹೇಳಿದ್ದಾರೆ. ಈಗ ಹರಿವಂಶದಲ್ಲಿ ನೀವೇನ್ ಹೇಳಿದ್ರಿ? ಈಗ ಪಿತೃದೇವತೆಗಳ ಬಗ್ಗೆ ಹೇಳಿದ್ರಿ. ಕೃಷ್ಣದೇವರ ಚರಿತ್ರೆ ನಾವಿಲ್ಲಿ ತನಕ ಏನು ಕೇಳಿದ್ವಿ ಅದೆಲ್ಲ ನರಕಾಸುರನನ್ನ ವಧೆ ಮಾಡಿದ್ದು, ಕಂಸನ ವಧೆ ಮಾಡಿದ್ದು, ಕೃಷ್ಣದೇವರು ಕೈಲಾಸ ಯಾತ್ರೆಗೆ ಹೋಗಿದ್ದು, ಆ ಎಲ್ಲ ಕಥೆಗಳನ್ನು ನೀವು ಹೇಳಿದ್ರಿ. ಈಗ ನಮಗೆ ನೀವು ವಿಶೇಷವಾಗಿ ಕೃಷ್ಣದೇವರ ಮಹಿಮೆಯನ್ನ ಸಂಗ್ರಹವಾಗಿ ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ವೈಶಂಪಾಯನ ಮಹಾಮುನಿಗಳು 2 ನಿಮಿಷ ಅವರು ಕಣ್ಣು ಮುಚ್ಚಿದ್ರಂತೆ. 2 ನಿಮಿಷ ಅಲ್ಲ, ಧ್ಯಾತ್ವಾ ಮುಹೂರ್ತ, ಒಂದು ಮುಹೂರ್ತಗಳ ಕಾಲ ವಿಶೇಷವಾಗಿ ಮಹಾನುಭಾವರು ಧ್ಯಾನ ಮಾಡಿದ್ದಾರೆ. ಧ್ಯಾನ ಮಾಡಿ ಧರ್ಮ ಸಂಹಿತಾ ದರ್ಶನ ಅವ್ರಿಗಾಯ್ತು. ವೇದವ್ಯಾಸ ದೇವರ ಪರಮಾನುಗ್ರಹದಿಂದ ಅವರ ಬುದ್ಧಿಗೆ
ಧರ್ಮದ ಯಾವ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು ಆ ಎಲ್ಲ ಧರ್ಮಗಳು ಕಣ್ಣಿಗೆ ಕಾಣಿಸ್ತವ್ರಿಗೆ. ಅವ್ರು ಹೇಳ್ತಾರೆ, ಮಹಾನುಭಾವರು ಏನ್ ಹೇಳ್ತಾರೆ ಅದು ಕೃಷ್ಣಾಮೃತ ಅಂತ. ಇಲ್ಲಿ ಬಂದ ಅನೇಕ ಶ್ಲೋಕಗಳನ್ನ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಕೋಟ್ ಮಾಡ್ತಾರೆ. ಆದ್ದರಿಂದ ಇದು ಕೃಷ್ಣಾಮೃತ. ಶ್ರೀಮದಾಚಾರ್ಯ ಇಟ್ಟಿದ್ದೇನು ಕೃಷ್ಣಾಮೃತ ಮಹಾರ್ಣವ ಅಂದ್ರೆ ವೇದವ್ಯಾಸ ದೇವರು ಹೇಳಿದ್ದನ್ನೇ ಕೋಟ್ ಮಾಡ್ತಾರೆ. ಆದ್ದರಿಂದ ಕೃಷ್ಣಾಮೃತ ಮಿತಿಖ್ಯಾತಂ ಸಾಕ್ಷಾತ್ ಭಗವತೋದಿತಂ. ತುಂಬಾ ಸಂತೋಷ ಆಗತ್ತೆ ನೋಡುವಾಗಿದೆಲ್ಲ. ಅಂದ್ರೆ ಆಚಾರ್ಯರು ಹೊಸದಾಗಿ ಏನು ಹೇಳಿಲ್ಲ, ಎಲ್ಲ ವೇದವ್ಯಾಸ ದೇವರು ಹೇಳಿದ್ದನ್ನೇ ಆಚಾರ್ಯರು ಹೇಳಿದ್ದು. ಆದ್ದರಿಂದ ಇದು ಯಾವುದು? ಕೃಷ್ಣಾಮೃತ ಮಿತಿಖ್ಯಾತಂ. ಇದನ್ನ ಕೃಷ್ಣಾಮೃತ ಅಂತ ಕರೆದಿದ್ದಾರೆ. ವಿಚಿತ್ರವಾದಂತಹ ಧರ್ಮಗಳ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ. ಯತಿಗಳ ಬಗ್ಗೆ ವಿಶೇಷವಾಗಿ, ಅಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಗುರುಗಳ ಬಗ್ಗೆ, ಈ ಗುರು ಪರಂಪರೆಯ ಬಗ್ಗೆ ನಮ್ಮಲ್ಲಿ ಶ್ರದ್ಧೆ ತುಂಬಾ ಜಾಸ್ತಿ. ಶ್ರದ್ಧೆ ಅಂದ್ರೆ ಬರೀ ನಮಗೆ ಮಾತ್ರ ಅಲ್ಲ, ಬರೀ ಮಾಧ್ವರಿಗೆ ಅಂದ್ರೆ ಕಂಪೇರ್ ಟು ಅದರ್ ಮತಗಳು ನೋಡ್ಕೊಂಡ್ರೆ ಮಾಧ್ವರಲ್ಲಿ ಜಾಸ್ತಿ ಇದೆ ಗುರು ಪರಂಪರೆಯ ಬಗ್ಗೆ ಶ್ರದ್ಧೆ. ಆದ್ರೆ ರಾಮಾನುಜೀಯ ಪರಂಪರೆಯಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪ ಇದೆ ಅವರಲ್ಲಿ. ಇನ್ನು ಸ್ಮಾರ್ಥ ಪರಂಪರೆ, ಅದ್ವೈತ ಪರಂಪರೆಯಲ್ಲಿ ಗುರು ಪರಂಪರೆಯ ಬಗ್ಗೆ ತುಂಬಾ ನಿಷ್ಠೆ ತೋರಿಸ್ತಾರೆ. ವೃಂದಾವನಗಳು ಹೇಗ್ ಮಾಡ್ತಾರೆ ಗೊತ್ತಿಲ್ಲ. ರಾಮಾನುಜೀಯ ಮತದಲ್ಲಿ ಅವರು ವೃಂದಾವನ ಜೀಯರುಗಳಿಗೆ ಏನ್ ಮಾಡ್ತಾರೆ ನಮಗದು ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ವೃಂದಾವನಗಳು, ವೃಂದಾವನಗಳ ಸೇವೆ, ವೃಂದಾವನಗಳಿಗೆ ಮಾಡತಕ್ಕ ನಮಸ್ಕಾರ ಎಲ್ಲ ಯತೀನಾಂ ಧರ್ಮ ಸಂಹಿತಾಂ ಅಂತಾರೆ. ಇಲ್ಲಿ ಯತಿಗಳ ಧರ್ಮ ಸಂಹಿತೆಯನ್ನ ನಾನು ಹೇಳ್ತೀನಿ. ಕೃಷ್ಣತೀರ್ಥರು ಸನ್ಯಾಸ ಪದ್ಧತಿ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಸನ್ಯಾಸ ಪದ್ಧತಿ ಎನ್ನುವಂತಹ ಗ್ರಂಥ ಯಾಕೆ ಬಂದಿದೆ ಅಂತಂದ್ರೆ, ಸನ್ಯಾಸಿಗಳು ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ, ಸನ್ಯಾಸವನ್ನ ಯಾರಿಗೆ ಕೊಡ್ಬೇಕು ಅಂತ. ಅಂದ್ರೆ ಒಂದು ವೃಂದಾವನಕ್ಕೆ ಒಬ್ಬ ಗುರುಗಳಿಗೆ ನಾವು ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಯಾರ್ಯಾರ್ದೋ ವೃಂದಾವನ ಆದ್ರೆ ನಮಸ್ಕಾರ ಮಾಡುವ ಹಾಗಿಲ್ಲ, ನಿಯಮ. ಯಾರು ಈ ಒಬ್ಬರು ನಮಸ್ಕಾರ ಮಾಡ್ಬೇಕು ಅಂತಂದ್ರೆ ಯಾರಿಗೋ ನಮಸ್ಕಾರ ನಾವು ಮಾಡಲ್ವಲ್ಲ. ನಮಸ್ಕಾರ ಮಾಡ್ಬೇಕಾದ್ರೆ ಒಂದು ಅರ್ಹತೆ ಬೇಕಲ್ಲ. ಅವನು ಸನ್ಯಾಸಿ ಆಗ್ಲಿಕ್ಕೆ ಯೋಗ್ಯತೆ ಏನು ಅಂದ್ರೆ 4 ವೇದಗಳನ್ನ 3 ಸಲ ಓದಿರ್ಬೇಕು. ವೇದಾಂತ ಆಮೇಲೆ ಕೃಷ್ಣತೀರ್ಥರು ಹೇಳ್ತಾರೆ ಸನ್ಯಾಸ ಪದ್ಧತಿಯಲ್ಲಿ ಚತುರ್ವೇದ ಸಂಹಿತೆಗಳನ್ನ ತ್ರಿರಾವೃತ್ಯ 3 ಸಲ ಅಧ್ಯಯನ ಯಾರು ಮಾಡ್ತಾನೆ ಅವನಿಗೆ ಸನ್ಯಾಸಕ್ಕೆ ಅರ್ಹತೆ. ಅದಾದ್ಮೇಲೆ ಪರವಿದ್ಯಾನಾಮಕವಾದ ಬ್ರಹ್ಮಸೂತ್ರ, ಅದಕ್ಕೆ ಬಂದಂತಹ ಟೀಕಾ ಟಿಪ್ಪಣಿಗಳು, ವ್ಯಾಖ್ಯಾನಗಳನ್ನೆಲ್ಲವನ್ನ ಓದಬೇಕು. ಅದನ್ನ ಓದಿ ನಿಜವಾಗಿ ವೈರಾಗ್ಯ ಬಂದಿರ್ಬೇಕು. ಇವತ್ತೆಲ್ಲ ಜೋಕ್ ಆಗಿದೆ ಅಷ್ಟೇ. ನಿಜವಾಗಿ ವೈರಾಗ್ಯ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಅಂತ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಯಾವಾಗ ಅವನಿಗೆ ವೈರಾಗ್ಯ ಬರುತ್ತೆ, ಅವನು ಬ್ರಹ್ಮಚಾರಿ ಆಗಿರ್ಲಿ, ಗೃಹಸ್ಥನಾಗಿರ್ಲಿ, ವಾನಪ್ರಸ್ಥನಾಗಿರ್ಲಿ, ವೈರಾಗ್ಯ ಬಂದ ಮೇಲೆ ಮನೆ ಬಿಟ್ಟು ಹೋಗಿ ಸನ್ಯಾಸ ಆಗ್ಬೇಕು. ವೈರಾಗ್ಯ ಇಲ್ಲದೆ ಸಂಪತ್ತಿನ ಮೇಲಿನ ಆಸೆಯಿಂದ, ಪದಾರ್ಥಗಳ ಮೇಲಿನ ಆಸೆಯಿಂದ, ಪವರ್ ಅಧಿಕಾರದ ಮೇಲಿನ ಆಸೆಯಿಂದ, ಹೇಳ್ತಾರೆ ಇಲ್ಲಿ ಸಂಪದ್ಭ್ರಾಂತ್ಯಾಧಿಕಾರೋವ. ವಾಕ್ಯಗಳು ನೋಡಿದಾಗ ಭಯ ಆಗುತ್ತೆ ನಮ್ಗೆ. ಸಂಪತ್ತಿನ ಆಸೆಯಿಂದ, ಅಧಿಕಾರದ ಆಸೆಯಿಂದ, ವೈಭವದ ಆಸೆಯಿಂದ ಯಾರು ಸನ್ಯಾಸ ಗ್ರಹಣವನ್ನು ಮಾಡ್ತಾರೆ ಸಪತೆ ನಭಃ, ಅವನು ಕೆಳಗೆ ಬಿಡಿ. ಯಾಕೆ? ದೊಡ್ಡವರಿಂದ ಬಂದ ಪ್ರಣವ ಮಂತ್ರ ಅವರಲ್ಲಿ ಇದೆ. ಸಾಮಾನ್ಯ ಅಲ್ಲ ಅದು ಸನ್ಯಾಸ ಧರ್ಮ ಅನ್ನೋದು. ಆದ್ದರಿಂದ ಆಚಾರ್ಯರಿಂದ ಬಂದ ಓಂಕಾರವನ್ನ, ಪ್ರಣವ ಮಂತ್ರವನ್ನ ಡೈಲಿ ಮಿನಿಮಮ್ 3000 ಮಾಡ್ಬೇಕು ಅವರು. ಡೈಲಿ ಮಿನಿಮಮ್ 3000 ಮಂತ್ರಗಳು ಪ್ರಣವ ಮಂತ್ರ ಜಪ ಮಾಡಬೇಕು. ಹಾಗೆ ಜಪ ಮಾಡಿ ಪಾಠ ಪ್ರವಚನ ಮಾಡಿದ್ದಾರೆ. ಆ ವ್ಯಕ್ತಿಗಳು ದೇಹತ್ಯಾಗ ಮಾಡಿದ ಮೇಲೆ ಅದೇನಾಗುತ್ತೆ? ಅದು ವೃಂದಾವನ. ಅದಕ್ಕೆ ನಮಸ್ಕಾರ ಮಾಡೋದ್ರಿಂದ ಪುಣ್ಯ. ಅದಕ್ಕೆ ಮೈಲಿಗೆ ಮಾಡಬಾರ್ದು. ಕಂಟಕಗಳನ್ನೆಲ್ಲ ಹಾಕಿ ಸ್ವಲ್ಪ ಎಲ್ಲ ಮಾಡಿ ಮೇಂಟೈನ್ ಮಾಡಿ ರಕ್ಷಣೆ ಮಾಡಬೇಕು ಅಂತ ಶಾಸ್ತ್ರ. ಮಾಧ್ವ ಪ್ರಣವಹೀನಸ್ತು. ಕೃಷ್ಣತೀರ್ಥರ ಮಾತು, ಮಾಧ್ವ ಪ್ರಣವಹೀನಸ್ತು. ಆಚಾರ್ಯರಿಂದ ಬಂದ ಪ್ರಣವ ಮಂತ್ರವನ್ನ ಜಪ ಮಾಡದೆ ಸಾಯಂಕಾಲ ಸ್ನಾನ ಮಾಡ್ರಿ ಅಂತ ಹೇಳ್ತಾರೆ. ಬೋರ್ ಆಗ್ತಾ ಇದೆಯಪ್ಪ, ಸಾಯಂಕಾಲ ಸ್ನಾನ ಮಾಡ್ಲಿಕ್ಕೆ ನನಗೆ ಮೂಡಿಲ್ಲ ಇವತ್ತು. ನಿಯಮಗಳಿದೆಲ್ಲ.
ಎಷ್ಟೋ ಜನ ಎಕ್ಸಾಂಪಲ್ಸ್ ಕಣ್ಣಿಗೆ ಬರ್ತಿರ್ತಾರೆ, ನಾವು ಬರೋಬಾರ್ದು. ಮಾಧ್ವ ಪ್ರಣವ ಹೀನಸ್ತು, ಆಚಾರ್ಯರಿಂದ ಬಂದ ಪ್ರಣವ ಮಂತ್ರ ನೀವು ಮಾಡಬೇಕು ಅಂದ್ರೆ ತ್ರಿಕಾಲ ಸ್ನಾನವನ್ನ ಮಾಡಬೇಕು. ಮುಳಬಾಗಿಲ ಮಠದಲ್ಲಿ ಒಬ್ಬರು ಸ್ವಾಮಿಗಳಿದ್ರು, ಅವ್ರದೊಂದು ಅವ್ರ ಆರಾಧನೆಯಲ್ಲಿ ಬೇಕಾದಷ್ಟು ಫೋಟೋ ಬರ್ತಿರುತ್ತೆ. ಅವರಿಗೆ 105 ವರ್ಷ. ಎಷ್ಟು ವರ್ಷ? 105 ವರ್ಷ. ಸತ್ಯನಿಧಿ 105 ವರ್ಷ ಸ್ವಾಮಿಗಳಿಗೆ. ಅವರು ಪ್ರತಿನಿತ್ಯ ಶಿಷ್ಯರು ಹೇಳ್ತಾ ಇದ್ರು, ಈ ಬಿಸಿನೀರು ಸ್ನಾನ ಮಾಡುವಂತ ಯಾರು ಹೇಳಿದ್ದಾರೆ? ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೋಗಿ ಅಲ್ಲಿ ನರಸಿಂಹ ತೀರ್ಥ ಇದೆ ಅಲ್ಲ, ನರಸಿಂಹ ತೀರ್ಥದಲ್ಲಿ ಮುಳುಗಿ ಆಸನದಲ್ಲಿ ಕುತ್ಕೊಳ್ಲಿಕ್ಕೆ ಆಗ್ತಿಲ್ಲ. ಅವ್ರ ಫೋಟೋಸ್ ಇದೆ ನೋಡ್ರಿ, ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಫೋಟೋಸ್ ಇದೆ. ಮಹಾನುಭಾವರದ್ದು ಹೀಗೆ ಕೂತ್ಕೊಂಡು ಸ್ವಾಮಿಗಳು 3 hours ಪೂಜೆ ಮಾಡಿದ್ದಾರೆ ಗೋಪಿನಾಥ್. ಎಷ್ಟು ವರ್ಷ ಅವ್ರಿಗೆ? 105 ವರ್ಷ. ಉಳುವಾಗಲೇ ನೀವು ನೋಡಿದ್ರು 105 ವರ್ಷ ಮಹಾನುಭಾವರಿಗೆ ಹೀಗೆ ಕೂತ್ಕೊಂಡು, ಎಲುಬು ಬಿಟ್ರೆ ಇಡೀ ದೇಹದಲ್ಲಿ ಏನೂ ಇಲ್ಲ, ಎಲುಬು ಬಿಟ್ರೆ ಏನೂ ಇಲ್ಲ. ಆಚಾರ್ಯರಿಂದ ಬಂದ ಪ್ರಣವ ಮಂತ್ರ ನನಗಿದೆ, ಅದಕ್ಕೆ ಅನ್ಯಾಯ ಮಾಡಬಾರ್ದು. ಸ್ನಾನ ಮಾಡಕ್ಕಾಗಲ್ಲ ಅಂತಲೇ ಬಿಸಿನೀರು ಸ್ನಾನ ಮಾಡಿ ಒಳ್ಳೆ ಪಾನಕ ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ನಾನು ಗೃಹಸ್ಥ ಸನ್ಯಾಸಿ. ದೇವರ ಪೂಜೆ ಮಾಡ್ತಾನೆ, ಪ್ರಾಣ ಬಿಟ್ರು ಏನ್ ತಪ್ಪೇನಿಲ್ಲ. ಬದುಕಿದ್ ಏನ್ ಮಾಡ್ಬೇಕು ನಾನು? ಶ್ರದ್ಧೆ, ನಿಷ್ಠೆ. ಅಂಥವರ ಬೃಂದಾವನ ನಮಸ್ಕಾರ ಮಾಡಿದ್ರೆ 105 ವರ್ಷದಲ್ಲಿ 2 ಗಂಟೆ ಜಪ, 3 ಗಂಟೆ ಪೂಜೆ, ಇಷ್ಟು ಊಟ, ಸಾಯಂಕಾಲ ಮಧ್ಯಾಹ್ನ ಏನಿಲ್ಲ. 105 ವರ್ಷ. ನಿಜವಾದ ಯತಿಗಳು, ಯತಿ ಪರಂಪರೆ ಆಗಿರ್ತಾರೆ ಮಹಾನುಭಾವರು. ಅಂತಹ ಯತಿಗಳಿಗೆ ಅಪಚಾರ ಬಂದಿದ್ರೆ ಏನಾಗುತ್ತೆ? ಸ್ತೋತ್ರ ದ್ರೋಹ. ನಿನ್ನೆ ಬಂತಲ್ಲ ಕಥೆ, ಅದರಲ್ಲಿ ದುರ್ವಾಸರ ಇದೇ ಹರಿದ್ಬಿಟ್ರು, ಗೋಪಿನ ಹರಿದ್ರು, ಮಾಡಿದ್ರು ಅಂತೆಲ್ಲ. ಅಂತ ಯತಿಗಳ ಸಂಹಿತೆಯನ್ನು ಹೇಳ್ತೇವೆ, ಕೃಷ್ಣದೇವರ ಮಹಿಮೆಯನ್ನು ಹೇಳ್ತೇವೆ. ಶಾಲಗ್ರಾಮ ಶಿಲಾಯಾಂತು ಯತ್ಫಲಂ ಪ್ರೋಚ್ಯತೆ ಬುಧೈಹಿ. ಶಾಲಗ್ರಾಮದ ಮಹಿಮೆಗಳು, ಶಾಲಗ್ರಾಮ ಲಕ್ಷಣ ಹೇಳ್ತಾರೆ ಇಲ್ಲಿ. ಯಾವ ಶಾಲಗ್ರಾಮ ಹೇಗಿರುತ್ತೆ ಅಂತ ಲಕ್ಷಣ ಬರುತ್ತೆ ಇದರಲ್ಲಿ. ಅದಾದ್ಮೇಲೆ ಅನ್ನದಾನ ಮಾಡೋದ್ರಿಂದ ಏನು ಪುಣ್ಯ, ಗೋದಾನ ಮಾಡೋದ್ರಿಂದ ಏನು ಪುಣ್ಯ, ಭೂದಾನ ಮಾಡೋದ್ರಿಂದ ಏನು ಪುಣ್ಯ, ಸಜ್ಜನರ ಸಂಘದಲ್ಲಿ ಇರೋದ್ರಿಂದ ಏನು ಪುಣ್ಯ, ಅದನ್ನ ಹೇಳ್ತೇವೆ ನಿಮ್ಗೆ. ಅದಾದ್ಮೇಲೆ ಋಣಮೋಚನವನ್ನು ಮಾಡಿಕೊಳ್ಳೋದು ಹೇಗೆ ಅದನ್ನ ಹೇಳ್ತೇನೆ. ಕಾವೇರಿಯ ಮಹಿಮೆಯನ್ನು ಹೇಳ್ತೇನೆ, ಪಂಪಾ ಕ್ಷೇತ್ರದ ಮಹಿಮೆಯನ್ನು ಹೇಳ್ತೇನೆ, ಕುಂಭಕೋಣ ಕ್ಷೇತ್ರದ ಮಹಿಮೆಯನ್ನು ಹೇಳ್ತೇನೆ, ಕಾವೇರಿ ತೀರದಲ್ಲಿ ಇರುವ ಚಂದ್ರಪುಷ್ಕರಣಿ ಮಹಿಮೆಯನ್ನು ಹೇಳ್ತೇನೆ, ರಂಗನಾಥನ ಮಹಾತ್ಮ್ಯವನ್ನು ಹೇಳ್ತೇನೆ. ಕಾವೇರಿಯಲ್ಲಿ ಸ್ನಾನ ಮಾಡೋದ್ರಿಂದ ಏನೇನಾಗುತ್ತೆ ಅಂತ. ಅದಕ್ಕೆ ಶೇಷ ಧರ್ಮ ಅನ್ನೋದು ನಾವು ಯಾಕೆ ಕೇಳಬೇಕು ಅಂದ್ರೆ, ಇದಕ್ಕೆ ಇಂಡೆಕ್ಸೇ ಕೊಟ್ಬಿಟ್ರಿ ಇಲ್ಲಿ. ಏನೇನ್ ನಾವು ಹೇಳ್ತೀವಿ ನೆಕ್ಸ್ಟ್ ಇಲ್ಲಿ ಅಂತ. ಶ್ರೀಶೈಲದಲ್ಲಿ ಮಹಿಮೆ ಹೇಳ್ತೇವೆ, ವೆಂಕಟಾದ್ರವ ಮಹಾಗಿರವು ವೆಂಕಟಾದ್ರಿಯ ಮಹಿಮೆ ಹೇಳ್ತೇವೆ, ಹಸ್ತಿಗಿರಿ ಯಾವುದು ಕಂಚೆ ವರದರಾಜನ ಮಹಿಮೆಯನ್ನ ನಿಮಗೆ ಹೇಳ್ತೇನೆ, ಸಿಂಹಾದ್ರಿಯ ಮಹಿಮೆಯನ್ನು ಹೇಳ್ತೇನೆ, ಹೇಮಕೂಟದಲ್ಲಿರುವಂತಹ ವಿರೂಪಾಕ್ಷನ ಮಹಿಮೆಯನ್ನು ಹೇಳ್ತೇನೆ, ಕೃಷ್ಣ ಜಯಂತಿ ಮಹಿಮೆ, ನವಮಿ ಮಹಿಮೆ, ರುದ್ರದೇವರನ್ನ ತಾರತಮ್ಯಾನುಸಾರವಾಗಿ ಸ್ತೋತ್ರ ಮಾಡೋದ್ರಿಂದ ಏನು ಪುಣ್ಯ ಬರುತ್ತೆ ಅದನ್ನು ಹೇಳ್ತೇನೆ, ಚಾತುರ್ಮಾಸದ ಬಗ್ಗೆ ಹೇಳ್ತೇವೆ, ಶಿವರಾತ್ರಿಯ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೇನೆ ಇದರಲ್ಲಿ. ಶಿವರಾತ್ರಿ ವ್ರತ ಕಥಾ. ಅದಾದ್ಮೇಲೆ ಭಾನುವಾರ, ಸೋಮವಾರ ಈ ದಿನಗಳಲ್ಲಿ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅದನ್ನು ಹೇಳ್ತೇವೆ. ನರಕ ಲೋಕವನ್ನ ತಪ್ಪಿಸಿಕೊಳ್ಳೋದು ಹೇಗೆ ಅದನ್ನ ಹೇಳ್ತೇನೆ. ಏನೇನು ಬೇಕೋ ಧರ್ಮಗಳು ಎಲ್ಲವನ್ನ ನಿನಗೆ ಇದರಲ್ಲಿ ಉಪದೇಶ ಮಾಡ್ತೇನಪ್ಪ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದೊಂದು ವಿಷಯವನ್ನ ನಾವು ಎಲಾಬರೇಟ್ ಮಾಡ್ತಾ ಹೋದಷ್ಟು ನಮಗೆ, ನಾನು ನಿನ್ನೆ ಹೇಳ್ದೆ, 1 ತಿಂಗಳು ಬೇಕಾಗತ್ತೆ ನಮಗೆ. ಬರೀ ಶೇಷ ಧರ್ಮ ಪರ್ವವನ್ನು ಹೇಳಲಿಕ್ಕೆ 1 ತಿಂಗಳು ಬೇಕಾಗುತ್ತೆ. ಆದ್ದರಿಂದ ಹರಿವಂಶ ಪ್ರವಚನಾಂತರ್ಗತ ಶೇಷ ಧರ್ಮ ಅಂತ ಬಂದದ್ದರಿಂದ ನಾನು ಪ್ರಧಾನವಾಗಿ ಯಾವುದನ್ನು ಬಿಡದೆ ಎಲ್ಲವನ್ನೂ ಟಚ್ ಮಾಡಿಕೊಂಡು ಹೋಗುವಂತಹ ಪ್ರಯತ್ನ ಮಾಡೋಣ. ಇದನ್ನ ಯಾವಾಗ ಹೇಳಿದ್ರು ಅಂದ್ರೆ, ದ್ರೌಪದಿಯ ಜೊತೆಯಲ್ಲಿ ಪಾಂಡವರಿದ್ದಾಗ ಪಾಂಡವರನ್ನು ನೋಡಬೇಕು ಅಂತ ಕೃಷ್ಣದೇವರು ಬರ್ತಾರೆ ಕಾಮ್ಯಕವನಕ್ಕೆ. ಕೃಷ್ಣದೇವರ ಪಾಂಡವರನ್ನು ನೋಡ್ಬೇಕು ಅಂತ ಭೀಷ್ಮಾಚಾರ್ಯರು ಬರ್ತಾರೆ. ಅವಾಗ ಭೀಷ್ಮಾಚಾರ್ಯರನ್ನ ಪ್ರಶ್ನೆ ಮಾಡಿ ಧರ್ಮರಾಜ ಕೇಳಿದ ಮಾತುಗಳು ಶೇಷ ಧರ್ಮ ಪರ್ವ. ಪಾಂಡವರಿಗೆ ರಾಜ್ಯ ನಾಶ ಆಗೋಯ್ತು,
ರಾಜ್ಯ ಪೂರ್ತಿ ಪಾಂಡವರಿಗೆ ನಾಶ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ತುಂಬಾ ದುಃಖದಿಂದ ಕಾಡಿಗೆ ಬಂದ್ಬಿಟ್ರು. ತುಂಬಾ ದುಃಖ ಆಯ್ತು. ಕಾಡಿಗೆ ಬರ್ತಾರೆ ಪಾಂಡವರು. ಕಾಡಿಗೆ ಬಂದ್ರೆ ಪಾಂಡವರು ಕಾಡಿಗೆ ಬಂದಿದ್ದಾರೆ ಅಂತ ಕೃಷ್ಣದೇವರು ಪಾಂಡವರ ದರ್ಶನ ಮಾಡಬೇಕು ಅಂತ ಬರ್ತಾರೆ. 7 ದಿನಗಳ ಕಾಲ ಕೃಷ್ಣದೇವರು ಕಾಮ್ಯಕವನದಲ್ಲಿ ಪಾಂಡವರ ಜೊತೆ ಇದ್ರು. ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಹಾನುಭಾವರಾದಂತಹ ಭೀಷ್ಮಾಚಾರ್ಯರು ಕೂಡ ಅಲ್ಲಿ ಪಾಂಡವರ ದರ್ಶನ ಮಾಡಬೇಕು ಅಂತ ಅಲ್ಲಿ ಬಂದಿದ್ದಾರೆ. ಅವಾಗ ಕೃಷ್ಣದೇವರನ್ನ ಧರ್ಮರಾಜ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಈ ತರ ಕಾಡಿಗೆ ಬಂದು ಬಿಟ್ಟಿದ್ದೇವೆ, ರಾಜ್ಯ ಇಲ್ಲ, ಕೋಶ ಇಲ್ಲ, ಏನಿಲ್ಲ, ನನಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಅದಕ್ಕೆ ಶಾಸ್ತ್ರದ ಆಲಾಪನೆಗಳನ್ನು ಮಾಡ್ರಿ, ಶಾಸ್ತ್ರದ ಮಹಿಮೆಗಳನ್ನ ಹೇಳ್ರಿ, ದೇವರ ಮಹಿಮೆಗಳನ್ನ ಹೇಳ್ಬೇಕು ನೀವು ಅಂತ ಹೇಳಿದ್ದಕ್ಕೆ ಭೀಷ್ಮಾಚಾರ್ಯ ಇದಾರಲ್ಲ ಪಕ್ಕದಲ್ಲೇ, ನನ್ನ ಬಗ್ಗೆ ನಾನೇ ಏನ್ ಹೇಳೋದು, ಭೀಷ್ಮಾಚಾರ್ಯ ಇದ್ದಾರೆ, ನನ್ನ ಸರ್ವೋತ್ತಮತ್ವ ಜ್ಞಾನವನ್ನು ಪಡೆದವರು, ಅಂತಹ ಭೀಷ್ಮಾಚಾರ್ಯರು ಹೇಳ್ತಾರೆ. ಸರಿ, ಭೀಷ್ಮಾಚಾರ್ಯರು ಯಾರು? ಭೀಷ್ಮಾಚಾರ್ಯರು ಯಾರು ಅನ್ನೋದನ್ನ ಇಲ್ಲಿ ಭೀಷ್ಮಾಚಾರ್ಯರ ಪರಿಚಯವನ್ನ ಮಾಡ್ಕೊಡ್ತಾರೆ. ಪುರಾಣ ಧರ್ಮ ಶಾಸ್ತ್ರಜ್ಞ, ವೇದ ವೇದಾಂತ ಪಾರಗ, ಶಾಬ್ದಿಕ, ತಾರ್ಕಿಕ, ಜ್ಯೋತಿಷಾಸ್ತ್ರ ವಿಶಾರದ. ಭೀಷ್ಮಾಚಾರ್ಯರ ಬಗ್ಗೆ ಸುಮ್ಮನೆ ಭೀಷ್ಮಾಷ್ಟಮಿ ದಿನ ಭೀಷ್ಮ ತರ್ಪಣ ಕೊಡ್ತೀವಲ್ಲ ನಾವೆಲ್ಲ, ಕೊಡುವಾಗ ಎಂತ ಭೀಷ್ಮಾಚಾರ್ಯ ತರ್ಪಣ ಕೊಡ್ತಾ ಇದ್ದೀವಿ ಅಂತ ಪರಿಚಯ ಮಾಡ್ಕೊಡ್ತಾರೆ ನೋಡ್ರಿ. ಇಲ್ಲಿ ನೂರಾರು ಯಜ್ಞಯಾಗಾದಿಗಳನ್ನ ಮಾಡಿದ ಮಹಾನುಭಾವರು, ಎಲ್ಲ ಪುರಾಣಗಳನ್ನ ಅಧ್ಯಯನ ಮಾಡಿದವರು ಯಾರು ಹೇಳ್ತಾ ಇದ್ದಾರೆ, ಅದಕ್ಕೆ ವೇಟೇಜ್ ಬರುತ್ತೆ ನಮಗೆ. ಯಾರೋ ಹೇಳಿದ್ರೆ ವೇಟೇಜ್ ಬರಲ್ಲ. ಇದನ್ನ ಯಾರು ಉಪದೇಶ ಮಾಡ್ತಾ ಇದ್ದಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು, ಸ್ವೀಕಾರ ಮಾಡ್ಬೇಕು, ಪರಿತ್ಯಾಗ ಮಾಡ್ಬೇಕು ಅಂತ ನೋಡ್ಬೇಕು. ಪುರಾಣ ಧರ್ಮಶಾಸ್ತ್ರಜ್ಞ, ಪುರಾಣವನ್ನ ಓದಿದವರು, ಧರ್ಮಶಾಸ್ತ್ರವನ್ನ ಓದಿದವರು, ವೇದಾಂತಗಳನ್ನ ಓದಿದವರು, ತರ್ಕಶಾಸ್ತ್ರವನ್ನ ಓದಿದವರು, ತಾರ್ಕಿಕ, ತರ್ಕಶಾಸ್ತ್ರ, ಶಬ್ದಶಾಸ್ತ್ರ, ವ್ಯಾಕರಣ ಶಾಸ್ತ್ರವನ್ನ ಓದಿದವರು, ಜ್ಯೋತಿಷ್ ಶಾಸ್ತ್ರವನ್ನ ಓದಿದವರು, ಋಗ್ಯಜುಸ್ಸಾಮ ಸರ್ವಜ್ಞ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳನ್ನ ಓದಿದವರು, ಶ್ರೌತಸ್ಮಾರ್ಥ ವಿಶಾರದ. ಭೀಷ್ಮಾಚಾರ್ಯ ಪರಿಚಯವನ್ನ ಹೀಗೆ ಮಾಡ್ಕೊಡ್ತಾರೆ ಅಂದ್ರೆ, ಶ್ರೌತ ಅಂದ್ರೇನು, ಸ್ಮಾರ್ಥ ಅಂದ್ರೆ ಟೆನ್ಷನ್ ಆಗೋದು. ಶ್ರೌತ ಅಂತಂದ್ರೆ ಶ್ರೌತ ಯಾಗಗಳು ಅಂತ ಬರುತ್ತೆ. ಸೋಮಯಾಗ, ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಇದೆಲ್ಲ ಮಾಡ್ಬೇಕು. ಶ್ರೌತ ಯಾಗ ಅಂದ್ರೇನು, ಹೀಗೆಲ್ಲ ಇದೆ. ಅದರಲ್ಲಿ ಶ್ರೌತ ಅಂತ ಒಂದು ಬರುತ್ತೆ. ಸುಮ್ಮನೆ ಇಲ್ಲಿ ಒಂದು ವಿಷಯ ಬಂತಲ್ಲ ಅಂತ ನಿಮಗೊಂದು ಜ್ಞಾನಿಗಳ ಪರಿಚಯ ಅಂತ ಮಾಡ್ಕೊಳ್ಳೋದು ಅಷ್ಟೇ. ಈ ನಮ್ಮಲ್ಲಿ ಶ್ರೌತಿಗಳು ತುಂಬಾ ಕಡಿಮೆ. ಯಾರಲ್ಲಿ? ಮಾಧ್ವರಲ್ಲಿ. ಒಂದ್ ಟೈಮಲ್ಲಿ ತುಂಬಾ ಜನ ಇದ್ರು, ಇವಾಗ ಶ್ರೌತಿಗಳು ನಮ್ಮಲ್ಲಿ ಬಹಳ ಕಡಿಮೆ. ಸರಿ, ಒಂದು ಕಡೆ ಶ್ರೌತ ಯಾಗ ಏನಾಗ್ತಾ ಇತ್ತು, ಶ್ರೌತ ಯಾಗ. ಸಾಮಾನ್ಯವಾಗಿ ಶ್ರೌತ ಯಾಗ ಮಾಡುವಂಥವ್ರು ಯಾರು? ಅದ್ವೈತಿಗಳೇ ಇವತ್ತು ಮಾಡಿಸುವಂತ ತುಂಬಾ ಕಡಿಮೆ ಜನ. ಇಲ್ವೇ ಇಲ್ಲ ಅಂತಿಲ್ಲ, ನಿತ್ಯಾಜ್ಞೋತ್ರಿಗಳಿದ್ದಾರೆ, ಆದ್ರೆ ಆಚಾರ್ಯತ್ವವನ್ನು ಆಧಾರವನ್ನು ಮಾಡಿಸ್ತಕ್ಕಂಥವ್ರು ಅವರೇ ಇದ್ದಾರೆ ಅಲ್ವಾ ಜನ. ಆದ್ದರಿಂದ ಅಂತಹ ವಿಷಯದಲ್ಲಿ ಶ್ರೌತ ವಿಷಯದ ಬಗ್ಗೆ ಪರಿಚಯ ಆಗ್ತಾ ಇದೆ. ಇವಾಗ ನೀವು ಸುಮ್ಮನೆ ಉದಾಹರಣೆ ಕೊಡ್ತೀನಿ ಅಷ್ಟೇ. ಶ್ರೌತ ಭೀಷ್ಮಾಚಾರ್ಯರಿಗೆ ಶ್ರೌತ ಸ್ಮಾರ್ಥ ಜ್ಞಾನ ಇತ್ತಲ್ಲ, ಸರಿ, ಶ್ರೌತ ಅಂತ ಒಂದು ವೇದಕ್ಕೆ ಸಂಬಂಧಪಟ್ಟಿದ್ದು. ನಾವು ಗೋದಾನ ಮಾಡ್ತೀವಿ, ಗೋದಾನ ಮಾಡ್ತೀವಿ ಸಾಮಾನ್ಯವಾಗಿ. ಗೋದಾನ ಮಾಡಿದಾಗ ಅದಕ್ಕೆ ಯಜ್ಞ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ. ಎಲ್ಲದಕ್ಕೆ ಯಜ್ಞ ಮಾಡ್ಲೇಬೇಕು ನಾವು. ಗೋದಾನ ಮಾಡ್ತಾರೆ, ಯಜ್ಞ ಮಾಡ್ಬೇಕಾ? ಇಲ್ಲ, ಗೋದಾನಕ್ಕೆ ಯಜ್ಞ ಮಾಡ್ಬೇಕಾದಿಲ್ಲ. ಕುದುರೆ ದಾನ ಮಾಡ್ತಾರೆ. ಯಾರು ಕುದುರೆ ದಾನ ಮಾಡ್ತಾರೆ? ಯಾವನು ಒಬ್ಬ ಅಶ್ವದಾನವನ್ನ ಮಾಡಿದ. ಅಶ್ವದಾನವನ್ನ ಮಾಡಿದಾಗ ಅದಕ್ಕೆ ಯಜ್ಞ ಮಾಡಬೇಕು ಅಂತ ನಿಯಮ ಇದೆ. ಅಶ್ವದಾನ ಯಾರು ಮಾಡ್ತಾರೆ, ಆ ಸಂದರ್ಭದಲ್ಲಿ ಅಶ್ವ ಪರಿಗ್ರಹಣ ಇಷ್ಟಿ ಅಂತ ಆ ಯಜ್ಞಕ್ಕೆ ಹೆಸರು. ಏನ್ ಹೆಸರು ಅದಕ್ಕೆ? ಅಶ್ವ ಪರಿಗ್ರಹಣ ಇಷ್ಟಿ. ನ್ಯಾಯಾಮೃತ ಅಂತ ಒಂದು ಗ್ರಂಥ. ನಮ್ಗೆ ದೊಡ್ಡವ್ರ ಹೆಸರು ಹೇಳಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳೋದು. ನ್ಯಾಯಾಮೃತ ಬರೆದಿದ್ದು ಯಾರು? ನ್ಯಾಯಾಮೃತ ಅನ್ನೋ ಒಂದು ಗ್ರಂಥ. ಅದರಲ್ಲಿ ವಿಷಯ ತಗೊಂತಾರೆ, ಅಶ್ವ ಪರಿಗ್ರಹಣ ಇಷ್ಟಿಯನ್ನ ಮಾಡ್ಬೇಕು.
ದಾನ ತಗೊಳ್ಳೋರ್ ಮಾಡ್ಬೇಕಾ ದಾನ ಕೊಡೋರ್ ಮಾಡ್ಬೇಕಾ ಜಿಜ್ಞಾಸೆ. ಅಶ್ವ ಪರಿಗ್ರಹಣ ಇಷ್ಟಿಯನ್ನು ಯಾರು ಮಾಡ್ಬೇಕು? ದಾನ ಕೊಡೋರು ಮಾಡ್ಬೇಕಾ ದಾನ ತಗೊಂಬೋರು ಮಾಡ್ಬೇಕು? ಅದಕ್ಕೆ ತರ್ಕತಾಂಡವಾದಿ ಗ್ರಂಥಗಳಲ್ಲಿ ಮತ್ತೆ ವ್ಯಾಸರಾಜರು ಹೇಳುವಾಗ ಶಾಬರ ಭಾಷ್ಯ, ಮೀಮಾಂಸಾ ಗ್ರಂಥಗಳ ಹೆಸರೇ ನಾವು ಕೇಳಿಲ್ಲ. ಶ್ರೌತಕ್ಕೆ ಸಂಬಂಧಪಟ್ಟ ಗ್ರಂಥಗಳು, ಶಾಬರ ಭಾಷ್ಯ, ವ್ಯಾಖ್ಯಾನ, ಈ ಟೀಕೆ, ಬೇರೆ ಭಾಷ್ಯಗಳು, ಅಂದ್ರೆ ಮೀಮಾಂಸಾ ಗ್ರಂಥಕ್ಕೆ ಬಂದ ಬೇರೆ ಭಾಷ್ಯಗಳು, ಇದು ಎಲ್ಲದರನ್ನೂ ಪರ್ಯಾಲೋಚನೆ ನಾವು ಮಾಡಿದ್ರೆ ವ್ಯಾಸರಾಜರು ಅಂತಾರೆ, ಯಾರು ದಾನ ಕೊಡ್ತಾನೆ ಅವನು ಯಾಗ ಮಾಡ್ಬೇಕು, ದಾನ ತಗೊಳ್ಳೋನು ಮಾಡೋ ಹಾಗಿಲ್ಲ. ಇದ್ಯಾಕ್ರಿ ವೇದಾಂತದ ತರ್ಕದಲ್ಲಿ ಬಂತು ಅಂದ್ರೆ ಅದಕ್ಕೊಂದು ಲಿಂಕ್ ಕೊಡ್ತಾರೆ. ಟೀಕಾಕೃತ್ಪಾದರು ಸುಧಾದಲ್ಲಿ ಹೀಗೆ ಹೇಳಿದ್ದಾರೆ, ಈ ಅಕ್ಷರದಿಂದ ಈ ಪ್ರಮೇಯ ಬರುತ್ತೆ, ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ. ಈ ವಿಷಯವನ್ನ ಶ್ರೌತಿಗಳ ಜೊತೆಯಲ್ಲಿ ಮಾತಾಡ್ತಿದ್ರು ವ್ಯಾಸರಾಜರು. ಒಂದು ಯಾರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ತರ್ಕತಾಂಡವ, ನ್ಯಾಯಾಮೃತ, ಶ್ರೌತಿಗಳೇ ಅವರು, ಅದ್ವೈತಿಗಳು. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಇಲ್ಲ ಈ ರೀತಿಯಲ್ಲೆಲ್ಲ ಇದು ಶ್ರೌತಿಗಳು ಮಾಡುವಂತವ್ರು. ಯಾರು ಎಷ್ಟು ಅಶ್ವಮೇಧ, ಎಷ್ಟು ಸೋಮಯಾಗ ಮಾಡಿದ್ದಾರೆ ಈ ವ್ಯಾಖ್ಯಾನ ಮಾಡಿದವರು, ಎಷ್ಟು ಶ್ರೌತ ಯಾಗಗಳನ್ನು ಮಾಡಿದ್ದಾರೆ, ಎಷ್ಟು ಅಜ್ಞಾಧಾನವನ್ನು ಮಾಡಿದ್ದಾರೆ ಅಂತ ಕೇಳ್ತಾರೆ. ವ್ಯಾಸರಾಜರ ನಿರೂಪಣೆ ಕೇಳಿದ ಮೇಲೆ ಅವಾಗ ನಾವೆಲ್ಲ ಮಾತಾಡ್ತೀವಿ, ಇಲ್ಲ ಅವರು ಬಾಲ ಸನ್ಯಾಸಿಗಳು. ಒಬ್ಬ ಬಾಲ ಸನ್ಯಾಸಿ ಶ್ರೌತಿಗಳು ವಿಚಾರ ಮಾಡಬೇಕಾದ ವಿಷಯವನ್ನ ಹೀಗೆ ಚರ್ಚೆ ಮಾಡ್ತಾರಲ್ಲ ನಿರೂಪಣೆ. ನನ್ನ ಹತ್ರ ಒಬ್ಬರು ಶ್ರೌತ ಅಧ್ಯಯನ ಮಾಡತಕ್ಕಂತಹ ವ್ಯಕ್ತಿಗಳು ಹೇಳಿದ ವಿಷಯ ನನಗಿದು. ಮೊನ್ನೆ ಫೋನ್ನಲ್ಲಿ, ಆಚಾರ್ಯ ನಮಗೆ ವ್ಯಾಸರಾಜನ ಹೆಸರು ಹೇಳಲಿಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ, ಅವರ ಹೆಸರು ಹೇಳಲಿಕ್ಕೆ ನಮಸ್ಕಾರನ್ನ ನಾವು ಆರಾಧನೆ ಊಟ ಅಂತ ಮನೆಗೆ ಬರ್ತಾ ಇದ್ದೀವಿ, ಅವ್ರ ಹೆಸರು ಹೇಳಲಿಕ್ಕೆ ಯೋಗ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಬರುವ ಮೂಲೆಯಲ್ಲಿ ಶ್ರೌತದ ಯಾವುದೋ ಒಂದು ವಿಷಯ ಅವರಿಗೆ ಚರ್ಚೆ ಇದೆ, ಅವರಿಗೆ ಕನ್ಫ್ಯೂಷನ್ ಇದೆ. ಅಶ್ವದಾನ ತಗೊಳ್ಳೋನ್ ಯಾಗ ಮಾಡ್ಬೇಕಾ ಕೊಡೋನ್ ಅದಕ್ಕೆ ನಿರ್ಣಯ ಕೊಟ್ಟು ಅದನ್ನ ಸಿದ್ಧಾಂತಕ್ಕೆ ಅಪ್ಲೈ ಮಾಡಿ ಇದು ಸಿದ್ಧಾಂತ ಅಂತ ಮಾಡ್ತಾರಲ್ಲ, ಯಾವ ಲೆವೆಲ್ ಜ್ಞಾನ ಇದೆ ಅವ್ರದ್ದೆಲ್ಲ. ಅವ್ರ ಹೆಸರು ಹೇಳಕ್ ಯೋಗ್ಯತೆ ಇಲ್ಲ ಅಂತ. ಆ ಪರಂಪರೆಯ ಶಿಷ್ಯರು ಅಲ್ಲೆಲ್ಲ ನಮ್ಮ ಗುರುಗಳು ಎಷ್ಟು ಜನ ಹೇಗಿದ್ದಾರೆ ನೋಡ್ರಿ ಅಲ್ವಾ. ಭೀಷ್ಮಾಚಾರ್ಯ ಎಂತವ್ರು, ಶ್ರೌತ ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು. ಶ್ರೌತ ಸ್ಮಾರ್ತ ವಿಚಾರದೈಹಿ, ಶ್ರೌತದಲ್ಲಿ ಕೆಲವು, ಇನ್ನು ಸ್ಮಾರ್ತರಲ್ಲಿ, ಸ್ಮಾರ್ತ ಅಂತಂದ್ರೆ ಧರ್ಮಶಾಸ್ತ್ರ ಗ್ರಂಥ. ಏನ್ ಮಾಡ್ಬೇಕು ಈಗ ಟೆನ್ಷನ್ ಶುರುವಾಯ್ತು, ಅಪೂಪವನ್ನ ಅಕ್ಕಿಯಲ್ಲಿ ಮಾಡ್ಬೇಕಾ ಗೋಧಿಯಲ್ಲಿ ಮಾಡ್ಬೇಕಾ? ಸರಿ, ಅಕ್ಕಿಯಲ್ಲಿ ಮಾಡ್ಬೇಕಾ ಗೋಧಿಯಲ್ಲಿ ಮಾಡ್ಬೇಕಾ ಅಂತ ತೀರ್ಮಾನ ಏನು ಕನ್ಕ್ಲೂಷನ್ಗೆ ಬರೋ ಅಷ್ಟು ಅಧಿಕ ಮಾಸ ಮುಗಿದೋಗಿ 1 ತಿಂಗಳು ಆಗೋಗಿರುತ್ತೆ. ಉಪದಾನ ಮಾಡೇ ಇರಲ್ಲ. ಅದಕ್ಕೆ ಅಕ್ಕಿಯಲ್ಲಿ ಮಾಡ್ಬೇಕಾ ಗೋಧಿಯಲ್ಲಿ ಮಾಡ್ಬೇಕಾ ಅಂದ್ರೆ ನಿರ್ಣಯ ಕೊಡೋದು ಹೇಗೆ? ಅಕ್ಕಿಲಿ ಮಾಡಿ ಅಂತಾನು ಧರ್ಮಶಾಸ್ತ್ರ ಹೇಳುತ್ತೆ, ಗೋಧಿಲಿ ಮಾಡಿ ಅಂತಾನು ಹೇಳುತ್ತೆ. ಯಾವ ಊರಿನಲ್ಲಿ ಗೋಧಿಲಿ ಮಾಡ್ತಾರೋ ಆ ಗೋಧಿಲಿ ಮಾಡಿ, ಯಾವ ಊರಲ್ಲಿ ಅಕ್ಕಿಲಿ ಮಾಡ್ತಾರೆ ಅಕ್ಕಿ. ನಾನು ಆ ಊರಿಗೆ ಹೋಗಿದ್ದೆ, ಅಲ್ಲಿ ಅಕ್ಕಿಲಿ ಮಾಡಿದ್ರು, ಅಲ್ಲಿ ಚೆನ್ನಾಗಿ ಬಂದಿತ್ತು, ನಾನ್ ನಮ್ಮೂರಲ್ಲಿ ಅಕ್ಕಿನೇ ಮಾಡ್ತೀನಿ ಅಂದ್ರೆ, ಇಲ್ಲ ನಿಮ್ಮೂರಲ್ಲಿ ಯಾವ್ದ್ರಲ್ಲಿ ಮಾಡ್ತಾರ್ರಿ, ನಿಮ್ಮ ಹಿರಿಯರು ಮಾಡ್ಕೊಂಡು ಸಂಪ್ರದಾಯ, ಅದನ್ನ ನಿರ್ಣಯ ಕೊಡ್ಲಿಕ್ ಬೇಕು. ಅದಕ್ಕೆ ಧರ್ಮಶಾಸ್ತ್ರ ಗ್ರಂಥ ಓದಿರ್ಬೇಕು. ಭೀಷ್ಮಾಚಾರ್ಯ ಸ್ಮಾರ್ತ ವಿಶಾರದ, ಶ್ರೌತ ವಿಶಾರದ ಒಂದು ಗ್ರಂಥ ಓದೋದ್ ಕಷ್ಟ. ಇಡೀ ಜೀವನದಲ್ಲಿ ಯಾವ್ದಾದ್ರೂ ಒಂದು ಕರೆಕ್ಟ್ ಆಗಿ ಭಾಗವತದ ಇಂಡೆಕ್ಸ್ ಹೇಳ್ಬಿಡಪ್ಪ, ಮೊದಲನೇ ಸ್ಕಂದದಲ್ಲಿ ಏನೇನ್ ಕಥೆ ಬರುತ್ತೆ ಹೇಳು ಅಂತಂದ್ರೆ, ಅಯ್ಯೋ ಆಚಾರ್ಯ ಮಂಗಳಕ್ಕೆ ಹೋಗಿದ್ವಿ, ಭಕ್ಷ್ಯ ತುಂಬಾ ಚೆನ್ನಾಗಿತ್ತು ಆಚಾರ್ಯ, ಉಪ್ಪಿಂದ ಹಿಡಿದು ಮಧ್ಯ ತನಕ ಏನೇನ್ ಮಾಡಿದ್ರು ಲಿಸ್ಟ್ ಕೊಡ್ತೀವಿ, ಬೇಕಾ 4 ಭಾಗವತ ಮಂಗಳದ್ದು ಇಂಡೆಕ್ಸ್ ಕೊಡಕ್ ಆಗಲ್ಲ ನಮಗೆ ಅಂತೀವಿ, ಕೇಳಿರ್ತೀವಿ 100 ಸಲ. ಒಂದು ಜೀವನದಲ್ಲಿ ಭೀಷ್ಮಾಚಾರ್ಯರು ಎಷ್ಟೆಷ್ಟು ಗ್ರಂಥಗಳನ್ನ ಓದಿದ್ದಾರೆ ನೋಡ್ರಿ. ಕಾವ್ಯ ಅಲಂಕಾರ ತತ್ವಜ್ಞೈಹಿ, ಕಾವ್ಯಗಳನ್ನ ಓದಿದ್ದಾರೆ, ಅಲಂಕಾರಗಳನ್ನ ಓದಿದ್ದಾರೆ, ಷಡ್ಭಾಷಾ ನಿರತಃ 6 ಭಾಷೆಗಳನ್ನು ಓದಿದ್ದಾರೆ ಭೀಷ್ಮಾಚಾರ್ಯ. 6 ಭಾಷೆ ಯಾವುದು? ಕಾವ್ಯ ಕರ್ತೃಕ, ಕಾವ್ಯ ನಿರ್ಮಾಣ ಮಾಡುವ ಸಾಮರ್ಥ್ಯ ಅಂತೆ. ನಾಟಕೇಶು ವಿಶಾರದ, ನಾಟಕಗಳಲ್ಲಿ ಪಾಂಡಿತ್ಯ ಅಂತೆ ಭೀಷ್ಮಾಚಾರ್ಯರಿಗೆ. ಗಾಂಧರ್ವ ಶಾಸ್ತ್ರ ನಿಪುಣಃ, ಡ್ಯಾನ್ಸ್ ಮಾಡೋದು ಹೇಗೆ ಅಂತ ಭೀಷ್ಮಾಚಾರ್ಯ ಹೇಳ್ತಾರಂತೆ, ಹಾಡು ಹೇಳೋದು ಹೇಗೆ ಅಂತ. ಏತೈರನ್ಯೈರ್ ಮಹಾಭಾಗ ಸೇವ್ಯಮಾನ, ಎಲ್ಲ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾದ ಅಧ್ಯಯನವನ್ನ ಮಾಡಿದ ಭೀಷ್ಮಾಚಾರ್ಯರನ್ನ ಮಹಾನುಭಾವರಾದ ಎಲ್ಲ ಋಷಿಗಳು ದರ್ಶನ ಮಾಡ್ತಾರೆ.
ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡುವಾಗ ಅವರ ಬಾಯಲ್ಲಿ ಬಂದ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡುವಾಗ ಎಷ್ಟು ದೊಡ್ಡ ಜ್ಞಾನಿಗಳು ಭೀಷ್ಮಾಚಾರ್ಯರು ಅಂತ ನಾವು ಅನುಸಂಧಾನ ಮಾಡ್ಬೇಕಾಗತ್ತೆ ಅಂತ ಭೀಷ್ಮಾಚಾರ್ಯ ಅಂತಾರೆ, ಯುದ್ಧ ಮಾಡ್ಬೇಕಾಗತ್ತಪ್ಪ, ಯುದ್ಧ ಬಿಟ್ಬಿಟ್ಟು ನಮ್ಗೆ ಇವಾಗ ಬೇರೆ ಕೆಲಸ ಇಲ್ಲ, ಯಾರು ಕೇಳಲ್ಲ. ಕೃಷ್ಣ ನೀನೇ ಆಲೋಚನೆ ಮಾಡು, ನೀನ್ ಏನ್ ಬೇಕಾದ್ರೂ ಮಾಡು, ಒಟ್ನಲ್ಲಿ ಎಲ್ಲ ಲೋಕಕ್ಕೆ ಒಳ್ಳೇದಾಗೋ ತರ ಮಾಡಪ್ಪ ನೀನು ಅಂತ ಭೀಷ್ಮಾಚಾರ್ಯರು ಹೇಳಿದ್ದಕ್ಕೆ ಕೃಷ್ಣ ಅಂದ, ಹಾಗೆ ಆಗ್ಲಿ ಭೀಷ್ಮಾಚಾರ್ಯ, ಏನಾಗುತ್ತೋ ಅದನ್ನು ಮಾಡೋಣ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಭೀಷ್ಮಾಚಾರ್ಯ ಅಂತಾರೆ, ನಿನ್ನ ಭಕ್ತರಾಗಿರ್ತಕ್ಕಂತ ವ್ಯಕ್ತಿಗಳಿಗೆ ಒಳ್ಳೇದಾಗುತ್ತೆ ಕೆಟ್ಟದಾಗಲ್ಲ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳ್ಬೇಕಾದಿಲ್ಲ. ಆದ್ರೂ ಕೂಡ ಪಾಂಡವರು ಬಂದಿದ್ದಾರೆ, ಇಲ್ಲಿ ನಾವು ಬಂದಿದ್ದೇವೆ. ಪಾಂಡವರಿಗೆ ಸ್ವಲ್ಪ ಧರ್ಮಶಾಸ್ತ್ರದ ಬಗ್ಗೆ ಈ ಲೋಕದಲ್ಲೂ ಭಯ ಇರಬಾರ್ದು, ಅಲ್ಲೂ ಭಯ ಇರಬಾರ್ದು. ನಮ್ ಜೀವನ ಹಾಗಿರ್ಬೇಕಪ್ಪ. ನಾನ್ ಇಲ್ಲಿ ಫುಲ್ ಸೆಟ್ಲ್ ಆಗ್ಬಿಟ್ಟಿದ್ದೀನಪ್ಪ, ನನಗೆ ಟೆನ್ಷನ್ ಇಲ್ಲ, ಏನೋ ಕೆಲಸ ಮಾಡಿದೆ ಮನೆಯಲ್ಲಿ ಕೂತ್ರು ಕೂಡ ಇಷ್ಟು ಬಡ್ಡಿ ಅಂತ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಊಟ ಮಾಡ್ಕೊಂಡು ಆರಾಮಾಗಿ ಏನಿಲ್ಲ ರೀ. ಬೆಳಗ್ಗೆ ಹೇಳೋದು, ಬ್ರಷ್ ಮಾಡ್ತಾ ಇದ್ದಾಗ ಕಾಫಿ ತಗೊಂಡ್ಬಿಡೋದು, ಕಾಫಿ ಆಗ್ತಾ ಇದ್ದಾಗ ಲೈಟ್ ಟಿಫನ್, ಆಮೇಲೆ 8:30 9 ಗಂಟೆ ಮೇಲೆ ನಿಧಾನವಾಗಿ ಸ್ನಾನ. ನಮಗೆ ಜಪ ಪೂಜೆ ಎಲ್ಲ ನಮಗೆ ಏನು ಗೊತ್ತು, ಸುಮ್ಮನೆ ಏನೋ ಸ್ವಲ್ಪ ನಾಮ ಮುದ್ರೆ ಹಚ್ಕೊಳ್ಳೋದು, ಪೂಜೆ ಅಂತ ಏನೋ ಒಂದು ಮಾಡೋದು, ಊಟ ಆಗಿರುತ್ತೆ, ಊಟ ಆದ ತಕ್ಷಣ ಭುಕ್ತಾಯಾಸ ಆಗುತ್ತೆ, ಮಲಗಿಬಿಟ್ಟು ಲೈಫ್ ಸೆಟ್ಲ್ ಆಗಿದೀವಿ ನಾವು ಎಲ್ಲ. ಒಳಗಡೆಯಲ್ಲೇ ಸೆಟ್ಲೈಸ್ ಎ ಸಿ ಮಾಡ್ತಿದೀವಿ ಮನೆಯಲ್ಲಿ, ಮಲಗಿ ಬಿಡೋದು, ಎದ್ದ ತಕ್ಷಣ ಸಾಯಂಕಾಲ ಒಳ್ಳೆ ಒಂದು ಕಾಫಿ ಕುಡಿದು ಬಿಡೋದು, ಊರಿನ ಮಾತೆಲ್ಲ ಆಡೋದು, ರಾತ್ರಿ ಲೈಟ್ ಟಿಫನ್, ಅನ್ನ ಸೇರಲ್ಲ ನಮಗೆ, ಜೀರ್ಣ ಆಗಲ್ಲ ನೋಡಿ, ಟಿಫನ್ ಮಾಡಿ ಮಲಗಿ ಬಿಡೋದು. ದೇವ್ರಿಗೋಸ್ಕರ ಏನು, ನಮ್ಗೆ ದೇವರು ತಿಂಡ್ರು ನಮ್ಗೆಲ್ಲ ಲೈಫ್ ಸೆಟ್ಲ್ ಆಗಿದೆ ನಮ್ದು. ಭೀಷ್ಮಾಚಾರ್ಯ ಅಂತಾರೆ, ಇಹಲೋಕೆ ಪರತ್ರಾಪಿ, ಇಲ್ಲಿ ಸೆಟ್ಲ್ ಆಗೋದು ಮಾತ್ರ ಅಲ್ಲ, ಅಲ್ಲಿ ಸೆಟ್ಲ್ ಆಗ್ಬೇಕು ನಾವು. ಅಲ್ಲಿ ಸೆಟ್ಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೃಷ್ಣನಲ್ಲಿ ಭಕ್ತಿ ಮಾಡ್ಬೇಕು. ದೇವರಂತಾರೆ, ಮಯ್ಯಾವೇಶಿತ ಚಿತ್ತಾನ ಮಯ್ಯಾವೇಶಿತ ಕರ್ಮಣ ಇಹಲೋಕೆ ಪರತ್ರಾಪಿ ನಾಸ್ತಿ ನಾಸ್ತಿ ಮಹತ್ ಭಯ. ದೇವ್ರು ಹೇಳುವಂತ ನನ್ನಲ್ಲಿ ಭಕ್ತಿ ಮಾಡಿದ್ರೆ ನೀವು ಏನೇ ಕೆಲಸಗಳು, ಇವತ್ತು ನಾವು ಸ್ನಾನ ಮಾಡಿದ್ವಿ, ಮಲಮೂತ್ರ ವಿಸರ್ಜನೆಯನ್ನ ಮಾಡಿದ್ವಿ, ಊಟ ಮಾಡಿದ್ವಿ, ಎಲ್ಲವೂ ಸ್ವಾಮಿ ಅನಾಯಾಸವಾಗಿ ಎಲ್ಲ ಕರ್ಮಗಳನ್ನು, ಆ ಎಲ್ಲ ಕರ್ಮಗಳ ಪ್ರೇರಕನಾದ ನಿನಗೆ ಆ ಕರ್ಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಕೃಷ್ಣಾರ್ಪಣೆ ಮಾಡೋದು, ಕೃಷ್ಣಾರ್ಪಣೆ ಮಾಡೋದು. ಹಾಗೆ ಯಜ್ಞಯಾಗ ಅರ್ಪಣೆ ಮಾಡೋದಲ್ಲ, ಸಕಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಇಲ್ಲೂ ಭಯ ಇಲ್ಲ, ಅಲ್ಲೂ ಭಯ ಇಲ್ಲ. ದೇವರೇ ಅಂತಾನೆ, ನೀವ್ ಏನೇನು ಮಾಡ್ತೇನೆ ನನಗೆ ಅರ್ಪಣೆ ಮಾಡ್ರಪ್ಪ, ಇಲ್ಲ ನಾನ್ ನಿಮ್ಗೆ ಭಯವನ್ನ ಕೊಡೋದಿಲ್ಲ ಅಂತ ಸರ್ವೋತ್ತಮ ಹೇಳ್ತಾನೆ. ಅಂತಹ ಭಗವಂತನ ಮಹಿಮೆಯನ್ನ ನೀವು ನಮಗೆ ಹೇಳ್ಬೇಕು. ದೇವರಲ್ಲಿ ಭಕ್ತಿ ಬರಬೇಕು. ದೇವರಲ್ಲಿ ಭಕ್ತಿ ಬರೋದು ಹೇಗೆ? ಇದಕ್ಕೊಂದು ಕಥೆನೇ ಇದೆ. ಏನ್ ಕಥೆ? ಒಂದ್ಸಲ ಇದನ್ನ ಆದಿರಾಜ ಸ್ವಾಮಿಗಳು ಪಾಷಂಡ ಖಂಡನ ವ್ಯಾಸಸ್ತೋತ್ರ ಅಂತ ಉಂಟು. ಪಾಷಂಡ ಖಂಡನ ವ್ಯಾಸಸ್ತೋತ್ರ. ಆ ಕಥೆ ತಾತ್ಪರ್ಯ ಏನು ಅಂತಂದ್ರೆ, ಹರಿವಂಶದಲ್ಲಿ ಈ ಅಧ್ಯಾಯದ್ದು 2ನೇ ಅಧ್ಯಾಯದ್ದೇ ಆದಿರಾಜರ ವಾಕ್ಯನೇ ಹೇಳ್ಬಿಡ್ತೀನಿ, ಅವಾಗ ನಮ್ಗೆ ಇನ್ನೂ ಶ್ರದ್ಧೆ ಬರುತ್ತೆ. ಭೀಷ್ಮೇಣ ಕಾಮ್ಯಕವನೇ ಧರ್ಮರಾಜಂ ನೃಪಂ ಪ್ರತಿ ಸತ್ಯಂ ಸತ್ಯಮಿತಿ ಶ್ಲೋಕ ಭುಜಾ ಉದ್ಧೃತ್ಯ ಪೀವರೌ. ಆದಿರಾಜನ ಮಾತು. ಕಾಮ್ಯಕವನದಲ್ಲಿ ಭೀಷ್ಮಾಚಾರ್ಯರು ಹೇಳಿದ್ರು, ಆಡ್ಕೊಂಡು ನಕ್ಬಿಡ್ತಾರೆ, ಕಾಮ್ಯಕವನಕ್ಕೆ ಭೀಷ್ಮಾಚಾರ್ಯ ಯಾವಾಗ ಹೋಗಿದ್ರು ರೀ? ಅದಕ್ಕೆ ವಾದಿರಾಜರಂತಾರೆ, ಶೇಷ ಧರ್ಮ ಆಶ್ಚರ್ಯ ಪರ್ವ 2ಧ್ಯಾಯ ಮಧ್ಯಗ. ಹರಿವಂಶದಲ್ಲಿ ಆಶ್ಚರ್ಯ ಪರ್ವ ಆದ್ಮೇಲೆ ಬರುವಂತಹ ಶೇಷ ಧರ್ಮ ಪರ್ವದಲ್ಲಿ 2ನೇ ಅಧ್ಯಾಯದಲ್ಲಿ ಈ ಕಥೆ ಇದೆ ಅಂತಾರೆ ವಾದಿರಾಜರು. ನಮಗ ಸಿಕ್ಕೇ ಇರ್ಲಿಲ್ಲ. ಶೇಷ ಧರ್ಮ ಆಶ್ಚರ್ಯ ಪರ್ವದಲ್ಲಿ ವಾದಿರಾಜರು ಹೇಳಿದ ಈ ಸ್ತೋತ್ರ ಇಲ್ಲಿ ತನಕ ಸಿಕ್ಕಿರ್ಲಿಲ್ಲ ನಮಗೆ. ನೋಡಿ, ನಾವು ಪ್ರವಚನದಲ್ಲಿ ಎಷ್ಟು ಬಿಟ್ಟಿದ್ದೇವೆ ನೋಡಿ. ಹರಿವಂಶ ಪ್ರವಚನ ಮಾಡುವಾಗ, ಹರಿವಂಶ ಪ್ರವಚನ ಆಗುವಾಗ ಎಂಥ ದೊಡ್ಡ ಪ್ರಧಾನವಾದ ಒಂದು ಭಾಗವನ್ನೇ ಬಿಟ್ಟು ಬಿಟ್ಟಿದ್ದೇವೆ ನಾವು. ಅಂತಾರೆ ವೇದವ್ಯಾಸ ದೇವರು ಸತ್ಯಂ ಸತ್ಯಂ ಪುನಃ ಸತ್ಯಂ, ಈ ಕಥೆ ಬರುತ್ತಿಲ್ಲ. ಆ ಶ್ಲೋಕ ಹೇಳ್ತಾ ಇದ್ದ ಹಾಗೆ ರುದ್ರದೇವರ ವಾಹನ ಯಾರು? ನಂದಿ. ಒಂದು ವೇದವ್ಯಾಸ ದೇವರ ಕೈಗಳನ್ನ ಕತ್ತರಿಸಾಕ್ಬಿಟ್ಟು. ದೇವರು ಹೇಳುವಂತ ಕಥೆ ಇದು. ಸತ್ಯಂ ಸತ್ಯಂ ಪುನಃ ಸತ್ಯಂ
ಉದ್ಧೃತ್ಯ ಭುಜಮುಚ್ಚತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ. ನಾರಾಯಣನಿಗಿಂತ ಸರ್ವೋತ್ತಮ ಯಾರಿಲ್ಲ ಅಂತ ಹೇಳಿದಾಗ ಕೈ ಕತ್ತರಿಸಿದ್ ಯಾರದ್ದು? ವೇದವ್ಯಾಸ ದೇವರದ್ದು. ಇವತ್ತು ಕೂಡ ವೀರಶೈವರು ನೆರವಣೆಯೆಲ್ಲ ಮಾಡುವಾಗ ಎರಡು ಕೈ ತಗೊಂಡು ಹೋಗ್ತಾರೆ. ಆ ಎರಡು ಕೈ ಯಾರ್ದು ಅಂದ್ರೆ ವೇದವ್ಯಾಸ. ಇವತ್ತು ಆಗುತ್ತೆ ವೇದವ್ಯಾಸ ದೇವರ ಕೈ ಅದು. ನಮಗದು ಗೊತ್ತೇ ಇಲ್ಲ. ಉತ್ಸವಕ್ಕೆ ಹೋಗ್ತೇವೆ, ಉತ್ಸವ ನೋಡ್ತೇವೆ, ಅದು ವೇದವ್ಯಾಸ ದೇವರ ಕೈ ಅಂತಾನೆ ನಮಗೆ. ಅವಾಗ ನಿರಾಕರಣೆ ಮಾಡ್ಲಿಕ್ಕೆ ವಾದಿರಾಜರು ಈ ಕಥೆ ತಗೊಳ್ತಾರೆ. ಏನ್ ಕಥೆ ಅದು? ಕೃಷ್ಣದೇವರು ಭೀಷ್ಮಾಚಾರ್ಯರನ್ನ ಕೇಳಿದಾಗ ಕಾಮ್ಯಕವನದಲ್ಲಿ ಪಾಂಡವರಿಗೆ ಈ ಕಥೆಯನ್ನ ಹೇಳ್ತಾರೆ. ಏನ್ ಕಥೆ? ಕೃಷ್ಣನಲ್ಲಿ ಭಕ್ತಿ ಮಾಡೋದೇ ಜೀವನ ಸಾರ್ಥಕವಾಗಲಿಕ್ಕೆ ಕಾರಣವಾದದ್ದು. ಕೃಷ್ಣನಲ್ಲಿ ಭಕ್ತಿ ಅನ್ನೋದು ಹೇಗ್ ಬರುತ್ತೆ ನಮಗೆ? ಕೃಷ್ಣದಲ್ಲಿ ನಮಗೆ ಭಕ್ತಿ ಹೇಗ್ ಬರುತ್ತೋ ಅದನ್ನ ನಾನು ಉಪದೇಶ ಮಾಡ್ತೇನಪ್ಪ ನಿಮ್ಗೆ. ಇಡೀ ಪ್ರಪಂಚದಲ್ಲಿ ನಾನು ಯಾವುದರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೇನೆ. ಧರ್ಮರಾಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಕೃಷ್ಣ ಇದ್ದಾನೆ ಅಂತ ಅವನನ್ನ ಸ್ತೋತ್ರ ಮಾಡಿ ನನಗೇನಾಗ್ಬೇಕಾದಿಲ್ಲ. ನಜಿತ್ಸಾ ಜಿತ್ವಾ ಪ್ರೋಚ್ಯತೆ. ನಾಲಿಗೆ ಅಂದ್ರೆ ಯಾವುದು? ದೇವರ ವಿಷಯದಲ್ಲಿ ಯಾವುದು ನಿಜವಾಗಿ ಮಾತಾಡುತ್ತೆ ಅದು ನಾಲಿಗೆ. ಯಾವ ನಾಲಿಗೆಯಲ್ಲಿ ನಾರಾಯಣ ನಾಮಸ್ಮರಣೆ ಬರುತ್ತೆ ಅದು ನಾಲಿಗೆ. ನಾನು ಹೇಳ್ತೀನಿ ಕೇಳು. ಈ ಎರಡೂ ವಾಕ್ಯಗಳನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಎರಡು ಕೈ ಮೇಲ್ ಮಾಡ್ಬಿಟ್ರು ಭೀಷ್ಮಾಚಾರ್ಯ. ಅದಕ್ಕೆ ಹೇಳಿದ್ದು ನಾವ್ಯಾರು ಮಾಡಲ್ಲ. ಉತ್ತರ ಭಾರತಕ್ಕೆ ಹೋದ್ರೆ ಹಿಂಗ್ ಮಾಡ್ಕೊಂಡು ರಾಧೇ ರಾಧೆ ಟ್ರೈನಲ್ಲಿ ಬರ್ತಾ ಇದ್ವಿ. ಮೊನ್ನೆ ಬದ್ರಿಯಾತ್ರೆ ಮುಗಿಸ್ಕೊಂಡು ಟ್ರೈನಲ್ಲಿ ಬರ್ಬೇಕಾದ್ರೆ ಎಷ್ಟು ಅವರಿಗೆ ಶ್ರದ್ಧೆ ಅಂದ್ರೆ, ಅವನೊಬ್ಬ ಮೊಬೈಲ್ ನೋಡ್ತಾ ಇದ್ದಾನೆ. ಅವನ ಮಕ್ಕಳನ್ನ ಕೂಡಿಸ್ಕೊಂಡು ಟ್ರೈನಲ್ಲಿ ಮೊಬೈಲ್ ನೋಡ್ತಾ ಇದ್ದಾನ. ಅವನು ಮೊಬೈಲ್ ನೋಡುವಾಗ ಯಾವುದೋ ರೀಲ್ಸ್ ಅಲ್ಲಿ ಉಜ್ಜಯಿನಿ ಮಹಾಕಾಲೇಶ್ವರ ದೇವರ ಒಂದು ಸ್ತೋತ್ರ ಬಂತು. ಹರ ಹರ ಮಹಾದೇವ ಅಂತ ಬಂತು. ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಟ್ರೈನಲ್ಲಿ ಎತ್ಬಿಟ್ರು ಕೈ ಹರ ಹರ ಮಹಾದೇವ ಅಂತ. ಹೌದು, ಎತ್ತಾಬಿಟ್ರು ಕೈಗೆ ಟ್ರೈನಲ್ಲಿ. ಶ್ರದ್ಧೆ ನೋಡಿ ಹೇಗಿದೆ. ಆಚಾರ ಅಂತಾರೆ ದೇವರ ಬಗ್ಗೆ ಸ್ತೋತ್ರ ಮಾಡುವಾಗ ಎರಡು ಕೈ ಮೇಲ್ ಮಾಡ್ಬೇಕಂತೆ. ಶೃಣುತಾ ಮನ ಸತ್ಯವಚ ಪರಮಂ ಶಪಥೇರಿತ ಮುಚ್ರಿತ ಬಾಹುಯುಗಂ. ಬ್ರಹ್ಮಾಚಾರ್ಯರು ಮಾಡಿದ್ದಾರೆ. ಅದನ್ನ ಮಾಡದೇ ಇರೋರು ಯಾರು? ನಾವು ರಾಗವಾಗಿ ಹಾಡು ಹೇಳ್ತೀವಿ ಅಷ್ಟೇ. ನಾವು ರಾಗವಾಗಿ ಹೇಳ್ತೀವಿ ಅಷ್ಟೇ, ಮಾಡಲ್ಲ ಅದನ್ನ. ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವ ಇವಾತ್ಮಗಣಾತ್. ಆಚಾರ್ಯ ನಾನು ಎರಡೂ ಕೈಗಳನ್ನ ಮೇಲ್ ಮಾಡಿ ನಾರಾಯಣನೇ ಸರ್ವೋತ್ತಮ ಇನ್ಯಾರಿಲ್ಲ ಅಂತ ಹೇಳಿದ್ದೇನೆ. ನೀವು ಹೇಳ್ರಿ ಅಂತಾರೆ ಆಚಾರ್ಯ. ಎರಡೂ ಕೈ ಮೇಲ್ ಮಾಡಿ ಹೇಳ್ಬೇಕಂತೆ. ಶಪಥೇರಿತ ಉಚ್ಚಿತ ಬಾಹುಯುಗಂ. ಉತ್ತರ ಭಾರತದ ಸಂಪ್ರದಾಯ ಅಲ್ಲ ಅದು, ನಮ್ಮದ್ದು ಸಂಪ್ರದಾಯವೇ. ಭೀಷ್ಮಾಚಾರ್ಯ ಎರಡು ಕೈ ಮೇಲ್ ಮಾಡುತ್ತಾರೆ. ವೇದಗಳಿಗಿಂತ ದೊಡ್ಡ ಶಾಸ್ತ್ರ ಇನ್ನೊಂದಿಲ್ಲ, ಕೇಶವನಿಗಿಂತ ಸರ್ವೋತ್ತಮ ದೇವತೆ ಇನ್ಯಾರಿಲ್ಲ. ಭೀಷ್ಮಾಚಾರ್ಯ ಅಂತಾರೆ ಸತ್ಯಂ ವಚ್ಮಿ, ಸತ್ಯ ಹೇಳ್ತೀನಿ. ಕೆಲವೊಂದ್ಸಲ ಸತ್ಯ ನಮ್ಮ ಹಿತ ಆಗ್ಬೇಕಾದಿಲ್ಲ ಅಲ್ವಾ? ಹಿತಂ ವಚ್ಮಿ, ನಿಮ್ ಹಿತವನ್ನ ಹೇಳ್ತೇನೆ. ಸಾರಂ ವಚ್ಮಿ, ಎಲ್ಲ ಶಾಸ್ತ್ರಗಳ ಸಾರ ಹೇಳ್ತೇನೆ. ಮತ್ತೆ ಮತ್ತೆ ಹೇಳ್ತೇನೆ. ಸಂಸಾರ ಸಾಗರವನ್ನ ನಾಶ ಮಾಡುವಂತದ್ದು ದೇವರ ಪೂಜೆ. ದಯಮಾಡಿ ದೇವರ ಪೂಜೆ ಮಾಡಿ. ದೇವರ ಪೂಜೆ ಮಾಡ್ರಪ್ಪ. ಸಾರೇ ದಗ್ಧ ಸಂಸಾರೇ ಸಾರಂ ಯತ್ ವಿಷ್ಣು ಪೂಜನಂ ಶಾಲಗ್ರಾಮ ಶಿಲಾಸ್ಪರ್ಶಂ. ಕೃಷ್ಣಾಮೃತ ಮಾಡಿ ಹಾಕಿದ್ದಾರೆ. ಏ ಕುರುವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತಸ್ಯ ದೇವಾ ಸತವಾ ತೇಷಾಂ ದೇವಾ ಸಮಾಸ. ಶಾಲಗ್ರಾಮವನ್ನ ಯಾರು ಮುಟ್ಟುತ್ತಾರೆ ಕೈಯಲ್ಲಿ ಅವರಿಗೆ ಶೇಖ ಹ್ಯಾಂಡ್ ಕೊಟ್ಟು ನಮ್ಮ ಮನೆಗ್ ಬನ್ನಿ ಅಂತ ದೇವತೆಗಳು ವೆಯ್ಟ್ ಮಾಡ್ತಾ ಇರ್ತಾರಂತೆ. ಶಾಲಗ್ರಾಮದ ಮಹಿಮೆ, ದೇವರ ಪೂಜೆ ಮಹಿಮೆಯೋ. ನಮ್ಮಲ್ಲಿ ಬೆಳ್ಳಿ ಪಾತ್ರೆ ಇಲ್ಲ, ಬಂಗಾರದ ಪಾತ್ರೆ ಇಲ್ಲ, ಬರೀ ತಾಮ್ರದ ಪಾತ್ರೆ. ದೇವರ ಪೂಜೆ ಮಾಡೋದು ಹೇಗೆ ಅಂದ್ರೆ, ದೇವರಂತಾನೆ ಪಾತ್ರೆ ತಗೊಂಡು ನನಗೇನಾಗ್ಬೇಕಾಗಿದೆ? ನನಗೆ ಬೇಕಾದ ಯಾವುದು?
ಭಕ್ತಿ ನಿಮ್ಮಲ್ಲಿ ಏನೂ ಇಲ್ವಾ? ನೈವೇದ್ಯ ಮಾಡಕ್ಕೆ ಸಕ್ಕರೆನೂ ಇಲ್ವಾ? ನೀರಿದೆ ಅಲ್ವಾ? ಕೃಷ್ಣಾದಿಗೆ ಅರ್ಪಣೆ ಎಂದು ಬಿಡಿ. ದ್ರವ್ಯಾಣಾಮಪ್ಯಭಾವೇತು ಸಲಿಲೇನ ಅಭಿಪೂಜಿತ ಮುಕ್ತಿಂ ದದಾತಿ ಗೋವಿಂದ. ಇದೆಲ್ಲ ಕೃಷ್ಣಾಮೃತ ಮಹಾರಣವದ್ದೇ ಇಲ್ಲಿದ್ದೇ ಮಾತುಗಳನ್ನು ಆಚಾರ್ಯರು ಹಾಗೆ ತೆಗೆದಿಲ್ಲ ಹಾಕಿದ್ದಾರೆ. ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮಾತಾ ಪಿತ್ರೋಶ್ಚ ಶುಶ್ರೂಷಾ, ತಂದೆ ತಾಯಿಯ ಸೇವೆ, ದೇವರ ಪೂಜೆ, ಇದು ಶ್ರೀಕೃಷ್ಣ ದೇವರಿಗೆ ತುಂಬಾ ಸಂತೋಷವಾಗುವಂಥದ್ದು. ದೇವರ ನಾಮ ಸಂಕೀರ್ತನೆಯನ್ನ ಭಕ್ತಿಯಿಂದ ಮಾಡ್ಬೇಕಪ್ಪ. ಆದ್ದರಿಂದ ಧರ್ಮರಾಜ, ನಾನ್ ನಿನಗೆ ಹೇಳ್ತೀನಿ ಕೇಳು, ಅಹಂಕಾರವನ್ನು ಮಾಡಬೇಡ. ನಾನೇ ಚಕ್ರವರ್ತಿ, ನಾನೇ ರಾಜ, ನಾನು ಅವನು, ಏನು ಆಲೋಚನೆ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ. ದೇವರ ನಾಮಸ್ಮರಣೆ, ದೇವರ ಮಹಿಮೆ, ಯಾವಾಗಲೂ ಭಗವಂತನ ಮಹಿಮೆಯನ್ನ ನಿರಂತರವಾಗಿ ಕೇಳ್ತಾ ಇರು. ಮುನಿಗಳು ಬಂದಾಗ ದೇವರ ಮಹಿಮೆಯನ್ನ ಕೇಳು. ಹೇಗ್ ಕೇಳ್ಬೇಕಂತ ಗೊತ್ತಾ? ಪ್ರವಚನ ಕೇಳ್ತಾ 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 ನಿದ್ದೆ ಬಂದ್ಬಿಡ್ತು. ಯಾರು ಆಡ್ಕೊಳ್ಳಲ್ವಂತೆ. ನೋಡ್ರಿ, ನಾನ್ ಪ್ರವಚನ ಕೇಳ್ತಾ ಇದ್ದೀನಿ, ಅವ್ರು ಮಲಗಿಬಿಟ್ರು, ಯಾರು ನಿದ್ದೆ ಬಂತ. ಪಾಪ ಆಯಾಸ ಆಗಿದೆ ಅವ್ರಿಗೆ. ಬೆಳಗ್ಗೆಯಿಂದ ಇಲ್ಲಿ ಪ್ರವಚನಕ್ಕೆ ಅಂತ ಬರ್ಬೇಕಾದ್ರೆ ಏನ್ ಕೆಲಸ ಮಾಡ್ಕೊಂಡು ಬಂದ್ರು, ಎಲ್ಲಿ ವಾಕಿಂಗ್ ಮಾಡಿದ್ರು, ಎಲ್ಲಿ ಆಯಾಸ ಆಯ್ತೋ, ಏನು ಶ್ರಮ ಆಯ್ತೋ ಗೊತ್ತಿಲ್ಲ. ಮಲಗಿದ್ದಾರಾ? ಮಲಗಲಿ. ಎದ್ದು ಹೋಗ್ಲಿಲ್ವಲ್ಲ, ಅಲ್ಲೇ ಮಲಗಿದಾರಲ್ಲ, ಮಲ್ಕೊಳ್ಳಿ. ಶಬ್ದ ಏನಾಗ್ತಾ ಇದೆ? ನಿದ್ದೆ ಮಾಡ್ತಾ ಇದ್ದ ದೇಹ ಮಲಗಿದೆ. ಜೀವ ಏನ್ ಮಾಡ್ತಾ ಇದ್ದಾನೆ? ಶಬ್ದ ಶ್ರವಣ ಆಗ್ತಾ ಇದೆ. ನಾಳೆ ಯಾವುದೋ ಒಂದ್ ಜನ್ಮದಲ್ಲಿ ನಮಗೆ ಅನ್ನಕ್ಕಿಲ್ಲ ಅಂತ ಆಗುವಾಗ ಅನ್ನ ಕೊಡುವ ಫಲ ಯಾವ್ದು ಗೊತ್ತಾ? ನಿದ್ದೆ ಮಾಡಿ ಪ್ರವಚನ ಕೇಳಿದ್ವಲ್ಲ, ಆ ಫಲದಿಂದ ಮನೆ ಬಂದಿದೆ ನಮಗೆ. ನಿದ್ದೆ ಮಾಡಿ ಪ್ರವಚನ ಕೇಳಿದಿಕ್ಕೆ ಭಗವಂತ ಊಟ ಕೊಟ್ಟಿದ್ದಾನೆ, ಅನ್ನ ಇಟ್ಟಿದ್ದಾನೆ. ಎಚ್ಚರ ಇದ್ದು ಪ್ರವಚನ ಕೇಳಿದ್ರೆ, ಅನುಸಂಧಾನ ಇಟ್ಟುಕೊಂಡು ಪ್ರವಚನ ಕೇಳಿದ್ರೆ, ಎಲ್ಲವೂ ನಿನ್ನ ಮಹಿಮಾ ಅಂತ ಅವನ ಪ್ರವಚನ ಕೇಳಿದ್ರೆ, ಅವನ ಗುಣಗಾನ ಕೇಳಿದ್ರೆ ತಗೊಂಡೋಗಿಡಲ್ಲ ಭಗವಂತ. ವಿಮಾನ ಕಳಿಸ್ಬಿಡ್ತಾರೆ ನಮ್ಮ ಮನೆಗೆ, ಬನ್ನಿ ಹತ್ಕೊಂಡು ಬನ್ನಿ ನೀವು. ಆ ಸಾಧನೆ ಮಾಡಕ್ ಆಗಲ್ಲ ಅಷ್ಟೇ. ಭೀಷ್ಮಾಚಾರ್ಯ ಅಂತಾರೆ, ಅವನ ಪೂಜೆಯನ್ನ ಮಾಡ್ರಪ್ಪ, ಅನುಸಂಧಾನ ಮಾಡ್ರಿ. ಯಜಧ್ವಂ, ಅವನನ್ನೇ ಯಜ್ಞ ಮಾಡ್ತಾ ಇರಿ, ಯಜ್ಞ ಮಾಡ್ತಾ ಇರಿ. ಸಾಯುವ ಶರೀರ ಕ್ಷಣ ಬಂತು ಅನ್ನೋ ತನಕ ದೇವರ ಪೂಜೆ ಬಿಡಬೇಡಿ. ತಂಬಿಹಳ್ಳಿ ಮಠ ಅಂತ ಅದ್ ಹೇಳಿದ್ನಲ್ಲ ನಿನ್ನೆ, ಮಾಧ್ವ ಪರಂಪರೆಯಲ್ಲಿ ಒಂದೊಂದು ಮಠದಲ್ಲಿ ಒಬ್ಬೊಬ್ರು ಸ್ವಾಮಿಗಳು ಮಹಿಮೆ ವಿಚಿತ್ರ. ತಂಬಿಹಳ್ಳಿ ಮಠ ಅಂತ ಬರುತ್ತೆ, ಕೇಳಿರ್ಬೋದು ನೀವೆಲ್ಲ. ಅವರು ಪೂರ್ವಾಶ್ರಮದಲ್ಲಿ ಪೊಲೀಸ್. ಯಾರ ಜೀವ ಯೋಗ್ಯತೆ ಏನೋ ನಮ್ಗೇನು ಗೊತ್ತು. ಅವರು ಸ್ವಾಮಿಗಳಾದ್ರು ರೀ. ಸ್ವಾಮಿಗಳಾದ್ಮೇಲೆ ರಾಮದೇವರ ಪ್ರತಿಮೆಯನ್ನ ಅವರು ಭುಜಂಗಿಸಬೇಕಾದ್ರೆ ಪ್ರತಿಮೆಯಿಂದ ಬೆಳಕು ಹೊರಗೆ ಬಂದು ದೇಹ ತ್ಯಾಗವನ್ನು ಮಾಡಬೇಕು. ಪ್ರಸನ್ನ ರಾಮಚಂದ್ರ ದೇವರು ಅಂತ ಆ ಮಠದ ಪ್ರತಿಮೆಯಲ್ಲಿದೆ. ಇವತ್ತು ತೋರಿಸ್ತಾರ. ಅವರು ದೇವರನ್ನ ಕಟ್ಟಿಡ್ತಾ ಇದ್ದಾರಂತೆ, ಸುಳ್ಳಲ್ಲ. 96 ಅಲ್ಲಿ ಆದ ಘಟನೆ ಇದು ಅಲ್ವಾ? 96 ಅಲ್ಲಿ ಆದ ಘಟನೆ ಇದು, 100 ವರ್ಷ ಹಳೆ ಘಟನೆ ಅಲ್ಲ. ಅವ್ರು ಏನ್ ಮಾಡ್ತಾರೆ? ದೇವರನ್ನ ಕಟ್ಟಿಡ್ತಾ ಇರ್ಬೇಕಾದ್ರೆ ಪ್ರತಿಮೆಯಿಂದ ಬೆಳಕು ಬಂತು ಹೊರಗೆ. ಜನ ನೋಡಿದ್ದಾರೆ, ಇದೇನು ಪ್ರತಿಮೆಯಿಂದ ಬೆಳಕು ಬಂತಲ್ಲ ಅಂತ. ಈಗ ತಲೆ ಮೇಲಿಟ್ಟು ಪ್ರತಿಮೆ ಪೀಠದಲ್ಲಿಟ್ಟು ಹಾಗೇ ಬಿದ್ರು. ಕಾಯ ಸನ್ನಿಹಿತಾಪಾಯ ಪೂಜ್ಯೇವ ಜನಾರ್ದನ. ಬಿದ್ದೇ ಹೋಗ್ತೀನಿ, ಸತ್ತೇ ಹೋಗ್ತೀನಿ ಅನ್ನೋ ಕಾಲಕ್ಕೂ ದೇವರನ್ನು ಮುಟ್ಬಿಟ್ಟು ಸತ್ತು. ಕೃಷ್ಣಾಪುರ ಕಾಣಿಯೂರ್ ಮಠ ಇದೆ ಅಲ್ಲ, ಕಾಣಿಯೂರು ಮಠದ ಇವತ್ತಿನ ಸ್ವಾಮಿಗಳ ಗುರುಗಳು ಏಕಾದಶಿ ದಿವಸ ಕೃಷ್ಣದೇವರನ್ನ ಪೂಜೆ ಮಾಡಿ ಹೊರಗೆ ಬಂದು ತೀರ್ಥ ತಗೊಂಡು ಅಕ್ಷತೆ ಹಚ್ಕೊಂಡು ನಾರಾಯಣ ನಾರಾಯಣ ಅಂದ್ರೆ ಹೊರಟು. ಸೋದೆ ಮಠದ ಇವತ್ತಿನ ಸ್ವಾಮಿಗಳ ಗುರುಗಳು ವಿಶ್ವೋತ್ತಮ ತೀರ್ಥರು ಜನಗಳಿಗೆಲ್ಲ ಮಂತ್ರಾಕ್ಷತೆ ಕೊಡ್ತಾ ಶ್ರೀರಾಮ 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 ಅಂತ ದೇಹತ್ಯಾಗ ಮಾಡಿಬಿಟ್ರು. ಮೊನ್ನೆ ವಿದ್ಯಾರತ್ನಾಕರ ತೀರ್ಥದ ಬಗ್ಗೆ ಅವರು ಬ್ರಹ್ಮಸೂತ್ರ ಭಾಷ್ಯವನ್ನ ಕೇಳ್ತಾ 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 ನೆತ್ತಿ ಹೊಡೆದು ಹೊರಟೋಯ್ತು ಪ್ರಾಣ. ಎಷ್ಟು ಜ್ಞಾನಿಗಳು, ಎಷ್ಟು ಗೃಹಸ್ಥರು, ಎಷ್ಟು ಮಹಾನುಭಾವರು, ಎಲ್ಲ ಮಠದ ಪರಂಪರೆಯಲ್ಲಿ ಜ್ಞಾನಿ ವರೇಣ್ಯರುಗಳು. ಅವರ ದೇಹತ್ಯಾಗವನ್ನ ನಾವು ನೋಡಿದಾಗ ರೋಮಾಂಚನ ಆಗತ್ತೆ. ಕಾಯ ಸನ್ನಿಹಿತಾಪಾಯ,
ಬಿದ್ದೇ ಹೋದೆ ನಿಂತ್ಕೋ, ಅಯ್ಯೋ ನನಗೆ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ರೀ, ದೇವರಂತಾನೆ ನಿನಗೆ ಆಗಲ್ಲ ತಾನೇ, ನಿನಗೆ ಹೆಂಗ್ ಕೂತ್ಕೊಳ್ಳಕ್ಕಾಗತ್ತೋ ಹಂಗೆ ಮಾಡು, ನನಗೆ ನಾ ಏನ್ ಆಗ್ಬೇಕಾದಿಲ್ಲ, ನನಗೆ ನೀನು ಸಾಧನೆ ಮಾಡಬೇಕು, ನೀನ್ ಚೆನ್ನಾಗಿರ್ಬೇಕು. ಅವ್ರು ಕೆಳಗ್ ಕೂತ್ಕೊಂಡಿದೆ, ಅವ್ರು ಬೈತಾರೆ, ಏನಿಲ್ಲ, ನಿನ್ನ ದೇಹದ ವ್ಯವಸ್ಥೆ ಹೀಗಿದೆ ಅಷ್ಟೇ, ಮುಗೀತಲ್ಲಿಗೆ. ನಿನ್ನ ದೇಹದ ವ್ಯವಸ್ಥೆಗೆ ಅನುಗುಣವಾಗಿ ಸಾಧನೆಯನ್ನ ನೀನು ಮಾಡಿಕೋ, ಟೇಬಲ್ ಮೇಲೆ ಕೂತ್ಕೋ, ಚೇರ್ ಮೇಲೆ ಕೂತ್ಕೋ, ಟೇಬಲ್ ಮೇಲೆ ದೇವ್ರ ಸಾಲಿಗ್ರಾಮ ಪೆಟ್ಟಿಗೆ ಇಟ್ಕೋ, ಪೂಜೆ ಮಾಡು, ಅದನ್ನ ಮಡಿಗೆ ಯೂಸ್ ಮಾಡೋದನ್ನ, ಮರದ ಚೇರ್ ಮೇಲೆ ಕೂತ್ಕೋ. ಬೇಜಾರು ಸ್ವಾಮಿ ದೇಹ ತ್ಯಾಗ ಮಾಡೋ ಕಾಲಕ್ಕೆ ಬಿಡಿರ್ಬೋದು, ನೀವೆಲ್ಲ ಮಲಗ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಮಲಗಿ ಪರಮಾದರ ನಿಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರ ನಲಿವ, ನಲಿದರೆ ಒಲಿವೆ ನಿಮಗಿರುವ. ಇದೆಲ್ಲ ಬಾಯಲ್ಲಿ ಭಾಗವಾಗಿ ಹೇಳಕ್ಕಲ್ಲ ನಾವ್ ಇದನ್ನೆಲ್ಲ. ಎಲ್ಲರಿಗೂ ಜೀವನದಲ್ಲಿ ಆರೋಗ್ಯ ಒಂದೇ ತರ ಇರಲ್ಲ. ಕೆಲವರು ಕೆಳಗ್ ಕೂತ್ಕೊಳ್ಳಕ್ಕಾಗತ್ತೆ, ಕೆಳಗ್ ಕೂತ್ಕೊಳ್ಳಕ್ಕಾಗಲ್ಲ. ನಾವೊಬ್ರು ಸ್ವಾಮಿಗಳು, ನಾನು ಹೆಸರು ಅವ್ರು ಹೇಳಿಕ್ ಹೋಗೋದಿಲ್ಲ, ಅವರಿಗೆ ಹರ್ನಿಯಾ ಆಪರೇಷನ್ ಆಗ್ಬೇಕಾಗೋಯ್ತು. ಲಿಪಿಯ ಮಠದ ಸ್ವಾಮಿಗಳಿಗೆ ಹರ್ನಿಯಾ ಆಪರೇಷನ್ ಯಾವ ಲೆವೆಲ್ಗೆ ಅಂತಂದ್ರೆ, ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋಲ್ಲ. ಮಿನಿಮಮ್ 3 months ನೆಲದ ಮೇಲೆ ಕೂತ್ಕೋಬಾರ್ದು, 3 ತಿಂಗಳು ನೆಲದ ಮೇಲೆ ಕೂತ್ಕೊಳ್ಳೇಬಾರ್ದು. ಆ ಲೆವೆಲ್ಗೆ ಸ್ಟಿಚ್ ಹಾಕೋಗಿಲ್ವಲ್ಲ ಅವ್ರಿಗೆ, ಆಪರೇಷನ್ ಮಾಡಿ ಸ್ಟಿಚ್ ಹಾಕಿದ್ರೆ ಸಂಸಾರ ಪೂಜೆ ಮಾಡಕ್ ಬರಲ್ವಲ್ಲ. ಸ್ನಾನ ಮಾಡ್ತಾರೆ, ಹೋಗ್ತಾರೆ, ನಿಂತುಕೊಂಡು ಸುಧಾಪಾಠ 3 hours, ನಿಂತುಕೊಂಡು ಆನ್ಹೀಕ 2 hours. ಜನಗಳು ಬಂದಾಗ ನಿಂತು ಪೂಜೆ ಮಾಡೋದು ನೋಡಬಾರದು ಅಂತ ಹೇಳಿ ನಿಂತುಕೊಂಡು 1.5 ಗಂಟೆ ಸಂಸ್ಥಾನ ಪೂಜೆ ನಾನು ನೋಡಿದ್ದು. ಹಿಡ್ಕೊಂಡ್ಬಿಟ್ರು ಗಟ್ಟಿ ಕಾಲು. ನಮಗೊಂದು ನೆಗಡಿ ಆಗುದ್ರೆ ದೇವ್ರ ಪೂಜೆ, ನೆಗಡಿ ಆದ್ರೆ ದೇವ್ರ ಪೂಜೆ ಮಾಡಲ್ಲ. ಜ್ವರ ಬಂದ್ರೆ ಮುಗ್ದೇ ಹೋಯ್ತು, ಜ್ವರ ಬಂದು 15 ದಿನ ಆಗ್ಬೇಕದು. ಈಗ ಜ್ವರ ಪರಿಹಾರ ಆಗಿದೆ, ಇನ್ನೊಂದ್ಸಲ ಬಂದ್ರೆ ಕಷ್ಟ ಅಂತ ಹೇಳಿ ಮತ್ತೆ ಕೆಮ್ಮು ನೆಗಡಿ ಬರುತ್ತೋ ಇಲ್ವೋ ಅಂತ ಆಲೋಚನೆ ಮಾಡ್ಕೊಂಡು ಮತ್ತೆ 15 days ಆದ ರೆಡಿ ಆಗಿದೆ ಅಂದ್ಮೇಲೆ ಭೀಷ್ಮಾಚಾರ ಅಂತಾರೆ, ಕಾಯಸ್ಸನ್ನಿಹಿತ, ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ ಶರೀರ, ಮುಟ್ಟುಬಿಡು ದೇವರನ್ನು. ಪೂಜೆ ಮಾಡೋದ್ ಬಿಡಬೇಡಿ. ಯಾವ ಲೆವೆಲ್ ನಲ್ಲಿ ಪೂಜೆ ಮಾಡಕ್ಕಾಗತ್ತೋ, ನನಗೆ ಮಂತ್ರನೇ ಗೊತ್ತಿಲ್ಲ, ಟೆನ್ಷನ್ನೇ, ನಾಲಿಗೆ ಇದೆ ಅಲ್ವಾ, ನಾರಾಯಣ ಅಂತ ಹೇಳಲಿಕ್ಕೆ ಆಗತ್ತಲ್ವಾ, ನೀರ್ ಹಾಕ್ತಾ ನಾರಾಯಣ ಅಂತ ನಿರ್ಮಾಲ್ಯ ತೆಗಿರಿ, ನೆನ್ನೆದು ನಾರಾಯಣ ಅಂತ ನೀರ್ ಹಾಕ್ರಿ, ಶುದ್ಧ ಮಾಡ್ರಿ, ನಾರಾಯಣ ಅಂತ ಗಂಧ ಇಡ್ರಿ, ನಾರಾಯಣ ಅಂತ ಮತ್ತೆ ಅಭಿಷೇಕ ಮಾಡ್ರಿ, ಅದೇ ತೀರ್ಥ ತಗೊಳ್ಳಿ, ನಾರಾಯಣ ಅಂತ ಹೂವ ಇಡ್ರಿ, ನಾರಾಯಣ ಅಂತ ಧೂಪ ದೀಪ ಮಾಡ್ರಿ, ನಾರಾಯಣ ಅಂತ ನೈವೇದ್ಯ ಮಾಡ್ರಿ, ನಾರಾಯಣ ಅಂತ ಪೆಟ್ಟಿಗೆ ಕಟ್ಟಿಡ್ರಿ, ಮುಗಿತಲ್ಲ ಕೆಲಸ. ಎಂಥ ಮಾತು. ತತ್ರಾಪಿ ದೇವತಾ ಬುದ್ಧಿ ದಾನ ಬುದ್ಧಿಶ್ಚ ಪಾಂಡವ. ಭೋಗ. ಈ ತರ ಹರಿಗುರುಗಳಲ್ಲಿ ಭಕ್ತಿಯಿಂದ ದೇವರ ಪೂಜೆಯನ್ನ ಮಾಡಿಬಿಟ್ರೆ ಜನ್ಮಾಂತರದಲ್ಲಿ ಮನುಷ್ಯರಿಗೆ 3 ಬುದ್ಧಿ ಬರುತ್ತೆ. ಅದಕ್ಕೆ ಶೇಷಧರ್ಮ ಪರ್ವ ಕೇಳಬೇಕು ಅಂತ ನಾವು. ಮನುಷ್ಯರಿಗೆ ಎಷ್ಟು ಬುದ್ಧಿ ಬರುತ್ತೆ? 3 ಬುದ್ಧಿ ಬರುತ್ತೆ. ಯಾವ ಬುದ್ಧಿ? ಒಂದು ದೇವತಾ ಬುದ್ಧಿ ಅಂತ, ಇನ್ನೊಂದು ದಾನ ಬುದ್ಧಿ ಅಂತ, ಇನ್ನೊಂದು ಭೋಗ ಬುದ್ಧಿ ಅಂತ. ಕೆಲವರಿಗೆ ಅಲ್ಲಿ ಭೋಗ ಬುದ್ಧಿ ಅಂದ್ರೆ ಕೆಟ್ಟ ಭೋಗ, ದೇವತಾ ಬುದ್ಧಿ ಅಂದ್ರೆ ಅವರಿಗೆ ದೇವರು ಕಳಿಸ್ಬಿಟ್ಟಿರ್ತಾರೆ ಹಳ್ಳಿ ಬರೋದು, ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡ್ತಾನೆ ಇರ್ತಾರೆ. ಅವರಿಗೆ ತೀರ್ಥಕ್ಷೇತ್ರ ಯಾತ್ರೆ ಅಂತನ್ನೋದು ಅವರಿಗೆ, ನಿಮ್ ಪ್ರಶ್ನೆ ಉತ್ತರ ಇದು. ದೇವತಾ ಬುದ್ಧಿ, ತೀರ್ಥಕ್ಷೇತ್ರಗಳ ಯಾತ್ರೆ ಆಗ್ತಾನೆ ಇರುತ್ತೆ, ಆಫ್ ಅಂಡ್ ಆಫನ್, ಆಫ್ ಅಂಡ್ ಆಫನ್. ಎಲ್ಲಿ ಹೋಗ್ತಾ ಇದ್ದೀರಿ? ಶ್ರೀರಂಗ. ಏನ್ರಿ? ಉಪನಯನ ಇತ್ತು, ಶ್ರೀರಂಗ ಹೋಗ್ತಾ ಇದ್ದೀನಿ ನಾನು. ನೋಡಿ, ಉಪನಯನ ಅನ್ನೋ ವ್ಯಾಜದಿಂದ ಭಗವಂತ ಏನ್ ಮಾಡ್ದ ಅವ್ರಿಗೆ? ಎಲ್ಲೋಗ್ತಾ ಇದ್ದೀರಿ? ಕುಂಭಕೋಣ. ಅಲ್ಲಿ ನಮ್ ಫ್ರೆಂಡ್ ಅವ್ರದ್ದು ವೈಕುಂಠ ಸಮಾರಾಧನೆ, ಹೆಸರು ವೈಕುಂಠ ಸಮಾರಾಧನೆ. ಯಾವ ಕ್ಷೇತ್ರ ಯಾತ್ರೆ? ಅದನ್ನ ಏನ್ ಕರೀತಾರೆ? ದೇವತಾ ಬುದ್ಧಿ. ಆ ದೇವತಾ ಬುದ್ಧಿ ನಮಗೆ ಬರಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಕೆಲವರಿಗೆ ದೇವತಾ ಬುದ್ಧಿಗೆ ವಿಘ್ನ ಬರುತ್ತೆ. ದೇವತಾ ಬುದ್ಧಿಗೆ ವಿಘ್ನ ಅಂದ್ರೆ ಏನು? ತೀರ್ಥಯಾತ್ರೆ ಮಾಡ್ಬೇಕು ಅಂತ ಆಸೆ, ತೀರ್ಥಯಾತ್ರೆ ಮಾಡ್ಬೇಕು ಅಂತ ವ್ಯವಸ್ಥೆಗಳಾಗಿರುತ್ತೆ, ಲಗೇಜ್ ಎಲ್ಲಿ ತರ ಕೆಲವರಿಗೆ ಬುಕ್ ಆಗಿರುತ್ತೆ. ಯಾವ ಊರ್ಗ್ ಹೋಗ್ತೀರಿ ಅಲ್ಲಿ ನಮಗೆ ಡಬಲ್ AC ರೂಮ್ ಬೇಕು ಅಂತ ಅದು ಬುಕ್ ಆಗಿರುತ್ತೆ, ಲಗೇಜು ಬುಕ್ ಆಗಿರುತ್ತೆ, ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ.
ತೀರ್ಥಯಾತ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆ ಮಟ್ಟದ ವಿಘ್ನ ಯಾಕೆ ಬರುತ್ತೆ? ಶಾಸ್ತ್ರ ಆದೇಶ ಮಾಡುತ್ತೆ, 1 ವಾರಗಳ ಕಾಲ ಶಾಲಗ್ರಾಮ ಪೂಜೆಯನ್ನ ಬಿಟ್ರೆ ಈ ತರ ಬರುತ್ತೆ. ತೀರ್ಥಯಾತ್ರೆಗೆ ಬರುವಂತಹ ವಿಘ್ನ ಪರಿಹಾರ ಆಗ್ಬೇಕು ಅಂದ್ರೆ ನಮಗೆ ಮುಖ್ಯವಾದ ಫಲ ಏನು? ಶಾಲಗ್ರಾಮದ ಪೂಜೆಯನ್ನ ನಾವು ನಮ್ಮ ಯೋಗ್ಯತಾನುಗುಣವಾಗಿ ನಿಂತು ಶಾಲಿಗ್ರಾಮ ಕೂತ್ಕೊಳ್ಳಕ್ಕೆ ಆಗಲ್ಲ ಅಂದ್ರೆ, ಅನಾರೋಗ್ಯ ಅಂದ್ರೆ ನಿಂತ್ಕೋಪ್ಪ, ನಿಂತುಕೊಂಡು ಶಾಲಗ್ರಾಮ ತೊಳೆದು ವಿಸ್ತಾರ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅದನ್ನೇ ತೀರ್ಥ ಅಂತ ತಗೊಂಡು ಕೂತು ಬಿಡುವ, ಮಲಗಿಬಿಡು. ಪೂಜೆಯನ್ನ ಬಿಟ್ಟವರಿಗೆ ತೀರ್ಥಯಾತ್ರೆ ಆಗುವುದಿಲ್ಲ. ಭೀಷ್ಮಾಚಾರ್ಯರ ಮಾನುಷ್ಯಂ ದುರ್ಲಭಂ ಪ್ರಾಪ್ಯ ಯೋ ಹರಿಂ ನಾರ್ತಯೇತ್ ಸಕೃತ್ ತಸ್ಯ ತೀರ್ಥ ವಿಘ್ನಕರಾಸ್ತು. ಅವಾಗ ದೇವತೆಗಳು ಏನ್ ಮಾಡ್ತಾರೆ? ಅವನಿಗೆ ತೀರ್ಥಯಾತ್ರೆಯನ್ನ ಮಾಡಿಸುವುದಿಲ್ಲ. ಇನ್ನ ಪ್ರಯತ್ನ ಪಟ್ಟು ಶಾಲಗ್ರಾಮ ಪೂಜೆ ಒಂದು 5-6 ದಿನ ಮಾಡ್ರಿ, ತೀರ್ಥಯಾತ್ರೆ ಆಗ್ಲಿಲ್ಲ ಅಂತ ಕೇಳ್ರಿ. ಮತ್ತೆ ಎಷ್ಟೋ ಶಾಲಗ್ರಾಮ ಪೂಜೆನೆ ಮಾಡ್ತಿರಲ್ಲ, ಊರೆಲ್ಲ ತಿರುಗ್ತಾ ಇರ್ತಾರಲ್ಲ, ತೀರ್ಥಯಾತ್ರೆ ಅವ್ರದ್ದೇನು ಜನ್ಮಾಂತರದ ಪುಣ್ಯ ವಿಶೇಷ ಇದೆ. ಯಾವುದೋ ಜನ್ಮದಲ್ಲಿ ದೇವರ ಪೂಜೆಯನ್ನ ಸಾಕು ಅನ್ನೋ ಅಷ್ಟು ಮಾಡಿಬಿಟ್ಟಿದ್ದಾರೆ, ತಿರುಗ್ತಾ ಇರ್ತಾರೆ ತೀರ್ಥಕ್ಷೇತ್ರ. ನಮ್ಮದಿಲ್ಲ, ನಮ್ಗ್ ಗೊತ್ತಾಗ್ತಾ ಇದೆ, ನಮ್ಗ್ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ. ನಾವೇನ್ ಮಾಡ್ಬೇಕು? ಸ್ವಾಮಿ, ತೀರ್ಥಯಾತ್ರೆಗಿರುವಂತಹ ವಿಘ್ನವನ್ನ ಪರಿಹಾರ ಮಾಡುವಂತ 1 ವಾರ ಪೂಜೆ ಮಾಡು, ಸಂಕಲ್ಪ ಮಾಡ್ಕೊಂಡು. ಆಗ್ಲಿಲ್ಲ ಅಂದ್ರೆ ಹೇಳ್ರಿ, ಚಾಲೆಂಜ್. ಭೀಷ್ಮಾಚಾರ್ಯ ಮಾಡೋ ಚಾಲೆಂಜ್ ಇದು. ನಮ್ಮ ಮಾತು ಸುಳ್ಳಾಗೋದು, ದೇವರ ಮಾತು ಸುಳ್ಳಾಗಲ್ಲ. ಪರಂತರ ಆರಾಧಿತೋ ಜಗನ್ನಾಥೋ ದದಾತ್ಯಭೀತಂ ಫಲಂ ಕಸ್ತನ್ನ ಪೂಜೆಯೇ ವಿದ್ವಾನ್. ಎಲ್ಲವನ್ನ ಕೊಡುವ ದೇವರಿಗೆ ನಿಮ್ ತೀರ್ಥ ಸ್ನಾನ ಮಾಡ್ಸಕ್ಕಾಗಲ್ರಿ? ಗಿರಿಜಾ ನದಿ ಸ್ನಾನ ಮಾಡಿಸುವ ದೇವರಿಗೆ ಗಂಗಾ ಸ್ನಾನ ಮಾಡ್ಸಕ್ಕಾಗಲ್ಲ? ಶಾಲಗ್ರಾಮಾದಿ ದೇವರ ಮಹಿಮಾ ಶ್ರವಣ ಎಲ್ಲ ಮಾಡಿಬಿಟ್ರೆ ಮೋಕ್ಷದಲ್ಲಿ ವಿರಜಾ ನದಿ ಸ್ನಾನ ಮಾಡ್ತೀವಿ ನಾವು. ಆ ದೇವರಿಗೆ ಗಂಗಾ ಸ್ನಾನ, ಯಮುನಾ ಸ್ನಾನ, ಗೋದಾವರಿ ಸ್ನಾನ ಮಾಡಿಸೋದ್ ಕಷ್ಟನಾ? ಸ್ವಾಮಿನಾರಾಯಣನ್ಗೆ ಮಾಡ್ರಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಫ್ರೀ ಇದೆ ಅಲ್ವಾ? ಧ್ಯಾನ ಮಾಡ್ರಿ ದೇವರ ಕೂತ್ಕೊಂಡು ಅಂತಾರೆ ಆಚಾರ್ಯ. ಧ್ಯಾನ ಮಾಡ್ಬೇಕು ಅಂದ್ರೆ ಶಾಸ್ತ್ರದ ಅಧ್ಯಯನವನ್ನ ಮಾಡಿರ್ಬೇಕು. ನಮಗ್ ಅಧ್ಯಯನ ಮಾಡಿಲ್ಲ, ಶಾಸ್ತ್ರ ಸಿದ್ಧಿ ಇಲ್ಲ ಅಂದ್ರೆ ಧ್ಯಾನ ಮಾಡಕ್ ಇದು ಬೋರ್ ಆಗ್ತಾ ಇಲ್ಲ ತಾನೆ? ಪ್ರಮೇಯ ವಿಷಯ ಇದು ಇಲ್ಲ ಅಲ್ವಾ? ಇದೇ ತರ ಸಬ್ಜೆಕ್ಟ್ ಇದು, ಅದಕ್ಕೋಸ್ಕರ ಇನ್ನು ದೇಶಧರ್ಮ. ಆದ್ದರಿಂದ ನಮಗ್ ಧ್ಯಾನ ಮಾಡಕ್ಕೆ ಪ್ರಮೇಯ ಜ್ಞಾನ ಇಲ್ಲ, ತತ್ವ ನಿಶ್ಚಯ ಇಲ್ಲ. ನಮ್ಮಂತವ್ರು ನಾವೇನ್ ಮಾಡ್ಬೇಕು ಆಚಾರ್ಯ? ಭೀಷ್ಮಾಚಾರ್ಯ ಕೇಳಿದ್ವಿ, ಎಲ್ಲರೂ ಧ್ಯಾನ ಮಾಡಕ್ಕಾಗುತ್ತಾ? ನಾವೇನ್ ಮಾಡ್ಬೇಕು ಅಂದ್ರೆ ಭೀಷ್ಮಾಚಾರ್ಯ ಅಂತಾರೆ, ಸ್ಮೃತಃ ನಾರಾಯಣ ಕೃಷ್ಣ ಗೋವಿಂದ ಅಂತ ಸ್ಮರಣೆ ಮಾಡ್ರಿ. ಕೃಷ್ಣ 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 ಎಂದು ಹರಿಭಜನೆ ಮಾಡೋ ನಿರಂತರ. ಯಾವಾಗಲೂ ದೇವರ ಮಹಿಮೆ ಹೇಳ್ತಾ ಇರಿ. ಅವ್ರಂತ ನನಗೆ ಸ್ಮರಣೆ ಮಾಡ್ಲಿಕ್ಕೆ ಆಗತ್ತೆ, ಅನುಕೂಲ ಆಗತ್ತೆ, ಪೂಜೆ ಮಾಡ್ರಿ. ಏನ್ ಪೂಜೆ ಮಾಡೋದು? ಭೀಷ್ಮಾಚಾರ್ಯ ಅಂತಾರೆ, ಕಾವೇರಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ, ಕಾರಲ್ಲೋ ಬೈಕಲ್ಲೋ ನಡೆದೋ ಬಸ್ ಮೇಲೋ, ನದಿ ಹಠಾತ್ವಾಗಿ ಹರಿತಾ ಇತ್ತು. ಎಷ್ಟು ಚೆನ್ನಾಗಿದೆ ನೀರು. ದೇವತೆಗಳೆಲ್ಲ ಈ ನೀರಿಂದ ದೇವರಿಗೆ ಅಭಿಷೇಕ ಮಾಡ್ತಾರೆ, ಪೂಜೆ ಆಗೋ ದೇವರಿಗೆ. ಎಲ್ಲೋ ನಡೆದು ಹೋಗ್ತಾ ಇದ್ವಿ, ತುಳಸಿ ಚೆನ್ನಾಗಿತ್ತು, ಆಹಾ ದೇವತೆಗಳೆಲ್ಲ ಪೂಜೆ ಮಾಡ್ತಾರೆ. ಹಣ್ಣಿತ್ತು, ನೈವೇದ್ಯ ಮಾಡ್ತಾರೆ, ಅಷ್ಟೇ ಪೂಜೆ. ಅದೇ ಪೂಜೆ, ಕಿತ್ತುಬಿಟ್ಟು ನಾವು ಪೂಜೆ ಮಾಡ್ಬೇಕು ಅಂತಿಲ್ಲ. ದೇವರು ಹೇಳ್ತಾರೆ, ಇನ್ನೂ ಯೋಗ್ಯತೆ ಇದೆಯಾ? ಸ್ತೋತ್ರ ಹೇಳಕ್ ಬರುತ್ತಾ? ಸ್ತೋತ್ರ ಮಾಡ್ತಾರೆ. ಕೃಷ್ಣ ಅಂತಾನೆ, ಸ್ತೋತ್ರ ಹೇಳಿ ಅಂದ್ರೆ ಪ್ರಾಬ್ಲಮ್ ಶುರುವಾಗ್ತಿಲ್ಲಿ. ಯಾರು ಯಾವ ಸ್ತೋತ್ರ ಹೇಳ್ಬೇಕು? ಕೃಷ್ಣದೇವರಂತಾರೆ, ವೇದದ್ ಹೇಳ್ರಿ, ವೇದಾಧಿಕಾರ ಇಲ್ಲ ಅಂದ್ರೆ ಪುರಾಣ ಹೇಳ್ರಿ. ಪುರಾಣ ಸ್ತೋತ್ರವೂ ಗೊತ್ತಿಲ್ಲ ಅಂದ್ರೆ ನಿಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಇರುತ್ತಲ್ಲ, ಅದರಲ್ಲಿ ದೇವರೇ ಕಾಪಾಡ್ರಿ ಅಂದ್ರಿ. ಇಲ್ಲೇ ರಂಗಕ್ಷೇತ್ರ ಮಹಾತ್ಮದಲ್ಲಿ ಬರುತ್ತೆ, ಒಬ್ಬ ಬ್ರಾಹ್ಮಣನಿಗೆ ನಾಲಿಗೆ ಶುದ್ಧಾನೇ ಇಲ್ಲ. ನಾನು ಈಗಲೇ ಹೇಳ್ಬಿಟ್ಟೆ, ಅದನ್ನ ವಿಸ್ತಾರ ಬರುತ್ತಲ್ಲಿ, ಸಂಕ್ಷಿಪ್ತ ಈ ಶ್ಲೋಕ ಹೇಳ್ತೀನಿ ನಾನು. ಅವನಿಗೆ ದರ್ಭೆಯನ್ನ ಹಾಕಿಕೊಂಡು ಕ್ಲೀನ್ ಮಾಡಿದ್ರು ನಾಲಿಗೆ ರೆಡಿ ಆಗ್ತಾ ಇಲ್ಲ ಅವನಿಗೆ. ಅವರಪ್ಪ ಘನ ವಿದ್ವಾಂಸ, ಏನ್ ಮಾಡ್ಬೇಕು ಇವಾಗ? ಅವಾಗ ಚಂದ್ರ ಪುಷ್ಕರಣಿ ತೀರ ಕರ್ಕೊಂಡು ಬರ್ತಾನೆ ಅವನ ಮಗನ್ನ. ಚಂದ್ರ ಪುಷ್ಕರಣಿ ತೀರ ಕರ್ಕೊಂಡ್ ಬಂದು ಚಂದ್ರ ಪುಷ್ಕರಣಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿದಾಗ ನಾರದರು ಬರ್ತಾರೆ. ನಾರದರು ಬಂದಾಗ ನಿಮ್ ಹುಡುಗನಿಗೆ ನಾಲಿಗೆ ತಿರುಗ್ತಿಲ್ಲ, ಶುದ್ಧವಾಗಿ ಬರ್ತಾ ಇಲ್ಲ ಅಲ್ವಾ ಅಂತಾರೆ. ಅವಾಗ
ಅವನಿಗೆ ರಂಗ ಅಂತೇಳು ಅಂತ ಹೇಳ್ಕೊಡ್ತಾರೆ. ಯಾರು? ನಾರದರು. ಅವನ್ ರಂಗಿ ಅಂತಾನೆ. ಅವನು ಹೇಗಿದೆ, ನನಗೆ ತಿರುಗ್ತಿಲ್ಲ ಅವನಿಗೆ, ರಂಗಿ ಅಂತಾನೆ. ನಾನು ಅದು ರಂಗನಾಥ ದೇವ್ರ ನಾಮನೆ. ರಂಗ ರಂಗೆ ಚಿಯೋಬ್ರು ಯಾತ ರಂಗಿನ್ ರಂಗಿನ್ ಅವೇತ್ಯಪಿ. ರಂಗ ಅಂತ ಹೇಳಪ್ಪ, ರಂಗ ಅಂತ ಹೇಳಲಿಕ್ಕಾಗಿಲ್ವ, ರಂಗಿ ಅಂತ ಹೇಳು. ಕಾಪಾಡ್ತಾ ಇದ್ದೀವಿ. ನಿಮ್ಮ ನಿಮ್ಮ ಭಾಷೆ ಇದೆ ಅಲ್ವಾ, ಸ್ತವೈ ರುಚ್ಚಾವತೈ ಶ್ರೌತೈ ಪೌರಾಣೈ ಪ್ರಾಕೃತೈರಪಿ. ನಿಮ್ಮ ನಿಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಇದೆ ಅಲ್ವಾ, ಅದರಲ್ಲಿ ವಿಷ್ಣು ಸರ್ವೋತ್ತಮತ್ವ ಜೀವೋತ್ತಮತ್ವ ಪಂಚಭೇದ ತಾರತಮ್ಯಕ್ಕೆ ವಿರುದ್ಧ ಆಗದೇ ಇರುವಂತೆ ದೇವರೇ ನೀನು ದೊಡ್ಡವನು, ನೀನು ಸರ್ವನಿಯಾಮಕ ಅಂತ ಸ್ತೋತ್ರ ಮಾಡಿಬಿಟ್ರೆ ಸಾಕು, ಒಲಿದು ಬಿಡ್ತಾನೆ. ನನಗದೂ ಬರಲ್ಲ, ನನ್ನ ಭಾಷೆ ತಮಿಳೋ ತೆಲುಗೋ ಕನ್ನಡವೋ ಮಲಯಾಳವೋ ನನಗೆ ಅದು ಹೇಳಕ್ಕೆ ಬರಲ್ಲ ಅಂದ್ರೆ ಎರಡು ಕೈ ಇದೆ ಅಲ್ವಾ, ನಮಸ್ಕಾರ ಮಾಡ್ತಾ ಇರು, ನಮಿತೋಪಿವ ಹೀಗಂತ ಇರು. ಸಾಷ್ಟಾಂಗ ಪಂಚಾಂಗ ನಮಸ್ಕಾರ ಮಾಡ್ಲಿಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ, ಕೈ ಮುಗಿ ತಲೆ ಬಗ್ಸು, ಕೈ ಮುಗಿ. ದೇವರ ಎದುರಿಗೆ ಭೀಷ್ಮಾಚಾರ್ಯರು ಹೇಳುವಂತ ಮಾತು ಇದೆಲ್ಲ ಅಷ್ಟು ಪ್ರಮಾಣ. ಇದು ಸಂಸಾರದ ಪಾಶ ದೂರ ಆಗ್ತಾ ಇರುತ್ತೆ, ಅಭಿಮಾನಗಳು ಕಡಿಮೆ ಆಗ್ತಿರುತ್ತೆ. ಅಹೋ ಚಿತ್ರ ಧರ್ಮರಾಜ ಆಶ್ಚರ್ಯ ಕಣಯ್ಯ, ದೇವರ ನಾಮ ಈಸಿಯಾಗಿ ಬಾಯಲ್ಲಿ ಬರ್ತಾ ಇದ್ರು ಜನ ಸಂಸಾರದಲ್ಲೇ ತಿರುಗ್ತಾ ಇದ್ದಾರೆ ಅಂತ ಅನ್ನೋದು ನಂಗೆ ತುಂಬಾ ಆಶ್ಚರ್ಯ ಉಂಟಾಗ್ತಾ ಇದೆ. ದೇವರ ಹೆಸರೇ ಹೇಳಲ್ವಲ್ಲಪ್ಪ. ಊಟ ಮಾಡ್ಬೇಕಾದ್ರೆ ಅದರಲ್ಲಿ ರಾಮಾನುಜ ಮತದವರಿಗೆ ಸ್ವಲ್ಪ ಆಯ್ತು, ಅವ್ರದ್ದು ಪಾತ್ರ ಇರುತ್ತಲ್ಲ ನೈವೇದ್ಯದ ಪಾತ್ರ, ಅದಕ್ಕೆಲ್ಲ ದೇವರ ಹೆಸರು ಹಾಕ್ಬಿಟ್ಟಿರ್ತಾರೆ. ಅವರ ಪಾತ್ರೆಗಳಿಗೆಲ್ಲ ಮೂರ್ನಾಮ ಶಂಖಚಕ್ರ ಹಾಕಿರ್ತಾರೆ. ನಮಗ್ ಹಾಕಿರ್ತೀವಿ, ಉಪನಯನದಲ್ಲಿ ಕೊಟ್ಟಿರ್ತ ತಾತ ಕೊಟ್ಟಿರ್ತಾರೆ. ಯಾರು ಕೊಟ್ಟಿ ಹೆಸರು ಇರುತ್ತೆ, ನಮಗೆ ಬೆಳ್ಳಿ ಲೋಟ ತಮ್ಮಿಗೆ ಕೊಟ್ರೆ ಅದ್ರಲ್ಲಿ ಅವ್ರ ಹೆಸರು ಇರುತ್ತೆ. ಯಾರ ಹೆಸರು ಕೊಟ್ರು, ಯಾವ್ರು ಕೊಟ್ರು, ಇವ್ರು ಕೊಟ್ರು, ಉದ್ಧರಣೆ ಮೇಲೆ ಹೆಸರು. ಹಿಂಗಂದ್ರೆ ಮುರಿದಾಗುತ್ತೆ. ಅದ್ರ ಮೇಲೆ 3 ಹೆಸರು, ಇನ್ನೊಂದು ಹೆಸರು ಮುಂದೊಂದು ಹೆಸರು. ಕಲಿಬೇಕಾದ ಪಾಠ ನಾವು ಅದನ್ನ. ದೇವರ ಹೆಸರು ನಮಗೆ ಸಂಬಂಧಪಟ್ಟ ಪದಾರ್ಥಗಳ ಮೇಲೂ ದೇವರ ಹೆಸರು ಇರ್ಬೇಕು. ಅವಾಗಾದ್ರೂ ಕೂಡ ಉದ್ಧರಣೆ ನಾರಾಯಣ, ನಾರಾಯಣ ತಗೊಂಬ ಇಲ್ಲಿ ಇರ್ತಾರೆ. ಉದ್ಧರಣೆ ಬಂತು, ತೊಳೆದ ಪಂಚಪಾತ್ರೆ ಬೇಲ ಕೃಷ್ಣ ಗೋವಿಂದ. ನಾವು ಬೆಳ್ಳಿಯ ಪಾತ್ರೆ ತೆಗೆದು ಬಿಟ್ಟ ತಕ್ಷಣ ಯಾವಾಗ ತೊಳೆದು ಒಳಗಿಡ್ತೀವೋ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಸ್ವಲ್ಪ ಅರಿಶಿನ ಕುಂಕುಮ ಜಾಸ್ತಿ ಆದ್ರೆ ಕಲರ್ ಶೇಡ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಅಲ್ಲೇ ಈಗಂದು ಹಾಗೆ ಇಟ್ಕೊಂಡ್ಬಿಡೋದು. ಎಲ್ರೂ ಅಷ್ಟೇ, ನನ್ನಿಂದ ಆರಂಭ ಮಾಡ್ಕೊಂಡು. ಅಂದ್ರೆ ಸಂಪತ್ತಿನ ಮೇಲಿರತಕ್ಕಂತಹ ಒಂದು ಅದು ಕರಗಿ ಹೋಗ್ಬಿಟ್ರೆ ಮತ್ತೆ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಭಯಕ್ಕೆ ಏನಾಗ್ಬಿಡುತ್ತೆ, ಅದ್ರ ಮೇಲೆ ವಿಚಿತ್ರವಾದ ಅಭಿಮಾನ ಬಂದ್ಬಿಡುತ್ತೆ. ಭೀಷ್ಮಾಚಾರ್ಯ ಅಂತಾರೆ ಅತಿ ಚಿತ್ರವಾದ ವಿಷಯ. ನಾಳೆ ಒಂದ್ ದಿವಸ ಇದನ್ನೇ ಬಿಟ್ಟು ಓಡೋಗ್ಬೇಕು, ಅವಾಗ ಬೆಳ್ಳಿ ಪಾತ್ರೆ ಏನಾಗುತ್ತೆ? ಯಾವ ಬೆಳ್ಳಿ ಪಾತ್ರೆ? ಅವಾಗ ನೀನು ಕಷ್ಟಪಟ್ಟು ಅಭಿಮಾನದಿಂದ ಇಟ್ಟುಕೊಂಡ ಶರೀರವನ್ನೇ ಹೊರಗೆ ಬಿಸಾಕ್ಬಿಡ್ತಾರೆ ಬೆಂಕಿಗೆ. ಯಾವ ಬೆಳ್ಳಿ ಪಾತ್ರೆ ಬರುತ್ತೋ ಅವಾಗ? ಇದು ಪುರಾಣ ವೈರಾಗ್ಯ ಆಗ್ಬಾರ್ದಷ್ಟೇ ಅಷ್ಟೇ. ಪುರಾಣ ಕೇಳಿದ ಮನೆಗೆ ಹೋದ್ಮೇಲೂ ಈ ಭಾವ ಮನಸ್ಸೊಳಗಿದ್ರೆ ನಾವು ಭಕ್ತರಾಗ್ತೀವಿ ಅಂತ ತಾತ್ಪರ್ಯ. ಆದ್ದರಿಂದ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆಲ್ಲ ಅಭಿಮಾನವನ್ನ ಬಿಡ್ಬೇಕಪ್ಪ. ನಾನು ಕೈ ಮೇಲ್ ಮಾಡಿ ಹೇಳ್ತೇನೋ, ಭುಜ ಮುದ್ರಿತ್ಯ ಪಾಂಡವ, ಮತ್ತೆ 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 ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಹೇಳಿದ್ದೇ ಹೇಳ್ತಾನೆ ಭೀಷ್ಮ ಅಂತ 2 ಕೈ ಮೇಲ್ ಮಾಡಿ ಹೇಳ್ತೇನಪ್ಪ. ಕೃಷ್ಣನನ್ನ ಪೂಜೆ ಮಾಡೋ, ಕೃಷ್ಣೋಯಂ ಸರ್ವಥಾ ಪೂಜ್ಯ, ಕೃಷ್ಣನ್ನ ಬಿಡಬೇಡ, ಕೃಷ್ಣ ಪೂಜೆಯನ್ನ ಬಿಡಬೇಡ, ಕೃಷ್ಣನಾಮ ಸ್ಮರಣೆಯನ್ನ ಬಿಡಬೇಡ. ಕೃಷ್ಣನಿಗೆ ನೈವೇದ್ಯ ಮಾಡಿದ ಪದಾರ್ಥ ಊಟ ಮಾಡಿ ಸೂಕರ ಭೋಜನ ಅಂತಾರೆ ವ್ಯಾಸರಾಜರು. ದೇವರಿಗೆ ನೈವೇದ್ಯ ಮಾಡದ ಅನ್ನ ತಿನ್ನೋದು ಸೂಕರ ಭೋಜನ. ಯಾವ್ದು ಹೇಳಿ? ಮಲ. ಅಂತರಂಗದೊಳು ಹರಿಯ ಕಾಣದವ, ಹುಟ್ಟು ಕುರುಡನೋ ಸಂತತ ಶ್ರೀಕೃಷ್ಣ ವಾರ್ತೆ ಕೇಳದವ ಜಡಮತಿ. ಆ ದೇವರ ನಾಮ ನೋಡ್ಬಿಟ್ರೆ ಭಯ ಆಗುತ್ತೆ. ಆದ್ದರಿಂದ ದೇವರ ಪೂಜೆಯನ್ನ ಬಿಡ್ಬೇಡ್ರಪ್ಪ, ಮಾಡಬೇಡಿ. ಆದ್ರೆ ಪೂಜೆಯನ್ನ ಮಾಡ್ತಾ ಇರ್ತೀರಿ, ಪೂಜೆಯನ್ನ ಮಾಡುವಾಗ
ಹೆಂಡತಿಗೋ ಮಕ್ಕಳಿಗೋ ಯಾರಿಗೋ ಹೂ ತಂದ್ಕೊಡು ಅಂತ ಹೇಳಿದ್ರಿ. ನಾವೆಲ್ಲ ಮನೆಯಲ್ಲಿ ಮಾಡುವುದು. ಹೂ ತಂದ್ಕೊಟ್ರು. ಆ ತಂದ ಹೂವಿಗೆ ನಾವ್ ಏನ್ ಮಾಡ್ಬೇಕಾಯ್ತು? ನೀರ್ ಹಾಕ್ಬಿಟ್ಟು ತಗೋಬೇಕಾಯ್ತು. ಹಸುವಾಗ್ತಾ ಇದೆ ಇಲ್ಲಿ. ಏನೋ ಅಂತ ನೀರ್ ಹಾಕದೆ ಹಾಗೆ ಹೂವ ತಗೊಂಡ್ ಪೂಜೆ ಮಾಡ್ಬಿಟ್ಟಿದ್ದೆ. ಹೆಂಡತಿ ಅಂತ ಏನ್ರಿ ಹೂವ ಬಿಡಿಸ್ಕೊಂಡ್ ಬಂದೆ, ಸ್ವಲ್ಪ ನೀರ್ ಹಾಕೊಂಡ್ ತಗೋಬೋದಾಗಿತ್ತಲ್ಲ ಅಂತ ಇವನಿಗೆ ಈಗ ಹೊರಟ ಆಯ್ತು. ಹೊರಗೆ ಏನ್ ಬಂತು ಇವನಿಗೆ? ಕೋಪ ಅಲ್ವಾ? ಅವ್ರು ಹೇಳಿದ್ ತಪ್ಪ ಕರೆಕ್ಟು? ಕರೆಕ್ಟ್ ಹೇಳಿದ್ದು. ತಪ್ಪು ಅಂತ ಒಪ್ಕೊಳ್ಳಿಕ್ಕೆ ಇವನಿಗೆ ಅವಮಾನ ಆಯ್ತು. ನನಗೆ ಹೇಳ್ತಾರೆ ಏನು ಅಂತ ಬೈದ. ವಿಟ್ಮಾಚಾರಂತಾರೆ ಕ್ರೋಧ ಮೂಲಂ ಮನಃಪಾರ್ಥ. ನಾನು ಕೊಟ್ಟ ಒಂದು ಎಕ್ಸಾಂಪಲ್ ಅಷ್ಟೇ. ಬರೀ ಗಂಡ ಒಬ್ನೇ ಅಲ್ಲ, ಗಂಡ ಹೇಳಿದ ಮಾತಿಗೆ ಹೆಂಡತಿ ಕೋಪ, ಹೆಂಡತಿ ಹೇಳಿದ ಮಾತಿಗೆ ಗಂಡ ಕೋಪ, ಗಂಡ ಹೆಂಡತಿ ಹೇಳಿದ ಮಾತಿಗೆ ಮಗು ಕೋಪ, ಅಪ್ಪ ಅಮ್ಮ ಕೋಪ, ಇಡೀ ಮನೆಯೇ ಕೋಪಗೃಹ. ಕೋಪಗೃಹ ಅಂದ್ರೆ ಯಾವ್ದು? ಅವಾಗ ಇವ್ರ ಮನೆಯಲ್ಲಿ ಒಂದೇ ಒಂದು ಕೋಪಗೃಹ ಇತ್ತು. ಯಾರ ಮನೆ? ದಶರಥ ಮಹಾರಾಜ. ಸಿಟ್ಟು ಮಾಡ್ಕೊಂಡ್ರೆ ಹೋಗ್ಲಿಕ್ಕೆ ನಮ್ಮ ಮನೆಗಳಿರೋದೇ ಒಂದೊಂದು ರೂಮ್. ನಾವು ಸಿಟ್ಟು ಮಾಡ್ಕೊಂಡ್ರು ಅದೇ, ಸಂತೋಷ ಪಟ್ರು ಅದೇ, ಊಟ ಮಾಡಿದ್ರು ಹೋದೆ, ಮಲ್ಕೊಂಡ್ರು ಹೋದೆ. ಕ್ರೋಧ ಮೂಲಂ ಮನಃಪಾರ್ಥ. ಕ್ರೋಧ ಸಂಸಾರ ಸಾಧನಂ ಧರ್ಮಕ್ಷಯಕರ. ಕ್ರೋಧ ಸಂಸಾರ ಸಾಧನ ಎಲ್ಲ ಬಿಡ್ರಿ, ಮಾಡಿದ ಧರ್ಮ ಅನ್ನೋದು ಹಾಳಾಗ್ಬೇಕಾದ್ರೆ ಮನಸ್ಸಲ್ಲಿ ಸಿಟ್ಟು ಬಂದು ಬಿಟ್ರೆ, ಸಿಟ್ಟು ಬಂದ್ರೆ ಮೈಲಿಗೆ ಆಯ್ತಂತೆ. ವಿದ್ಯಾಮಾನ್ಯ ತೀರ್ಥರು ಸಂಸಾರ ಪೂಜೆ ಮಾಡ್ತಾ ಇದ್ರು. ಸಂಸಾರ ಪೂಜೆ ಮಾಡೋ ಕಾಲಕ್ಕೆ ಹೂವ ತಂದು ಕೊಡು ಅಂತ ಹೇಳಿದ್ರು. ಅವ್ನು ತಂದ್ಕೊಟ್ಬಿಟ್ಟ ಹೂವ. ಇಷ್ಟುದ್ದ ಕೂದ್ಲಿತ್ತು ಅದ್ರಲ್ಲಿ, 1.5 ಅಡಿ. ಮನಸ್ಸಲ್ಲಿ ಸಿಟ್ಟು ಬಂತು. ಸಿಟ್ಟು ಬಂದ ತಕ್ಷಣ ಎದ್ದು ಹೋಗ್ಬಿಟ್ಟು ಮೈಲಿಗೆ ಆಗೋಯ್ತು. ಮೈಲಿಗೆ ಆಗೋಯ್ತು ಅಂತ ಹೇಳಿ ಸ್ನಾನ ಮಾಡಿ, ಕೋಪ ಅನ್ನೋದೇನು ಪುರಂದರದಾಸರದ ಮುಗಾಭೋಗ ಇದೆ. ಶಾಲಗ್ರಾಮ ಎಲ್ಲ ಪೂಜೆ ಮಾಡ್ತಾ ಘನ ಘನ ಗಂಟೆ ಬಾರಿಸುತ್ತಾನ. ತನುವಿನ ಕೋಪ ಹೊಲೆಯಲ್ಲವೇನಯ್ಯ, ಮನಸ್ಸಿನ ವಂಚನೆ ಹೊಲೆಯ ಬಂದಾನೆಂದು ಒಳಗೆ ದೇವರ ಮಾಡಿ ಢಣ ಢಣ ಗಂಟೆ ಬಾರಿಸುದೆ. ಶೂದ್ರ ಬಂದ್ಬಿಟ್ಟ ಅಲ್ಲಿ. ಓ ಓ ಓ ತನ್ನುವ ಇವನು ಮನೆಯೆಲ್ಲ ಕೂಗಾಡ್ತಾ ಇದ್ದ, ನಾಯಿ ತರ ಆಡ್ತಾ ಇರ್ತಾನೆ. ತನುವಿನ ಕೋಪ ಹೊಲೆಯಲ್ಲವೇನಯ್ಯ. ದೇಹದಲ್ಲಿರ್ತಕ್ಕಂತ ಕೋಪ ಅದು ಹೊಲೆ ಅಲ್ವಾ? ಮನಸ್ಸಿನ ವಂಚನೆ ಹೊಲೆಯಲ್ಲವೇನಯ್ಯ. ಇಂಥ ಹೊರಗಿದ್ದ ಹೊಲೆಯನ್ನ ಒಳಗೆ ತುಂಬಿಟ್ಟುಕೊಂಡು ಇದಕ್ಕೇನು ಮದ್ದು? ಪುರಂದರ ವಿಠಲ. ಇವರು ಒಳಗಡೆ ಡಸ್ಟ್ಬಿನ್ ಆಗಿದೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಏನು ಹೊರಗಡೆ ಶುದ್ಧವಾಗಿ ಓ ಅಂತ ಕಾಲ್ ತನಕ ಬರ್ಬೇಕು ಶಿಕೆ ಅವ್ರದ್ದು. ಆಚಾರ ಶಿಕೆ ಗಂಟೆ ಹಾಕ್ತಾರೆ ನೋಡ್ರಿ. ಜಡೆ ಹಾಕ್ಬೇಕು ಅಂದ್ರೆ ಬೆಳಗ್ಗೆ ಶುರುವಾದ ಸಾಯಂಕಾಲ ತನಕ ಜಡೆ ಹಾಕ್ತಾ ಇರ್ಬೇಕು ಅಂತ. ಕೋಪ, ಮನಸ್ಸಿನಲ್ಲಿ ಮಾಡತಕ್ಕಂತ ವಂಚನೆ ಅದು ಹೊಲೆ ಹೇಳ್ತಾರೆ. ಕ್ರೋಧ ಅನ್ನೋದು ಧರ್ಮವನ್ನ ಹಾಳು ಮಾಡುತ್ತೆ. ಆದ್ದರಿಂದ ಧರ್ಮವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಕೋಪವನ್ನ ಬಿಡ್ಬೇಕು. ಈ ರೀತಿಯಾಗಿ ಜನ್ಮ ಜನ್ಮಕ್ಕೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ಬೇಕಂತೆ. 3 ಜನ್ಮ ಜನ್ಮಕ್ಕೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ಬೇಕಂತೆ. ಯಾವುದು? ದೇವತಾ ಬುದ್ಧಿ, ದಾನ ಬುದ್ಧಿ, ಭೋಗ ಬುದ್ಧಿ. ದೇವತಾ ಬುದ್ಧಿಗೆ ಏನ್ ಮಾಡ್ಬೇಕು? ತೀರ್ಥಯಾತ್ರೆ ವಿಘ್ನ ಬಂದ್ರೆ ಗೊತ್ತಾಯ್ತು. ದಾನ ಬುದ್ಧಿಗೆ ಏನ್ ಮಾಡ್ಬೇಕು? ಕೆಲವರಿಗೆ ದಾನ ಕೊಡುವಷ್ಟು ಸಂಪತ್ತೇ ಕೊಡಲ್ಲ ದೇವರು. ಇಡೀ ಜನ್ಮ ಪೂರ್ತಿ ದಾನ ತಗೊಳ್ಳೋದೇ ಅವ್ರ ಯೋಗ್ಯತೆ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕಾಗೆಗಳಿಗೆ ನೀರಿಡ್ಬೇಕು. ಕಾಗೆಗಳಿರ್ತಾವಲ್ಲ, ಭೂತ ಬಲಿ ಅಂತ ಕರೀತಾರೆ ಅದಕ್ಕೆ. ಪ್ರಧಾನವಾಗಿ ಕಾಕ. ಅದಕ್ಕೆ ಪ್ರತಿನಿತ್ಯ ಮಧ್ಯಾಹ್ನ ಭೂತಗಳು, ಅಳಿಲು ಮೊದಲಾದ ಪ್ರಾಣಿಗಳು ತಿನ್ಲಿ ಅಂತ ಹೇಳಿ ಒಂದು ತುತ್ತು ಅನ್ನ, ನೀರು ಅದಕ್ಕೆ ಇಟ್ರೆ ಜನ್ಮಾಂತರದಲ್ಲಿ ದಾನ ಕೊಡುವ ಯೋಗ್ಯತೆಯನ್ನ ಭಗವಂತ ಕೊಡ್ತಾನೆ. ಅದರ ಮುಂದಿಂದ ಯಾವುದು? ಭೋಗ ಬುದ್ಧಿ. ಭೋಗ ಬುದ್ಧಿ ಅಂದ್ರೆ ಇದು ಬಹಳ ಕಷ್ಟ. ಒಳ್ಳೆ ವಸ್ತ್ರ ಇರುತ್ತೆ, ಉಟ್ಕೊಳಕ್ಕೆ ಮನ್ಸಿರಲ್ಲ. ಹೋಗ್ತಾನೆ ಇಲ್ಲ ಅಂದ್ರೆ ಓಕೆ, ಬೀರು ತೆಗೆದ್ರೆ ಬಿದ್ದೋಗ್ತಾ ಇರುತ್ತೆ. ಪಂಚೆಗಳು ಸೀರೆಗಳೆಲ್ಲ ಬಿದ್ದು ಬಿದ್ದು ಸುರಿತಾ ಇರುತ್ತೆ. ನಾನೊಬ್ಬ ಅದ್ರಲ್ಲಿ ಹಾಗೆ. ಸುರಿತಾ ಇದೆ ಅಂತ ನಾನು ಹೇಳಲ್ಲ. ಆಮೇಲೆ
ಇರೋದನ್ನ ಉಟ್ಕೊಳಕ್ಕೆ ಮನಸ್ಸು ಬರಲ್ಲ ಅಂತ ಅಷ್ಟೇ. ಆಮೇಲೆ ಸುರಿತಾ ಇದೆ ಅನ್ಕೋಬೇಡಿ ಆಮೇಲೆ. ಅಂದ್ರೆ ಇರುತ್ತೆ, ಯಾವ್ದೋ ಒಂದು ನೋಡಿ ಭಿಕ್ಷುಕರ ಬಂದ್ರು ಹಾಗಿರ್ಬೇಕು. ಅವ್ರನ್ನ ನೋಡ್ತಾ ಇದ್ದ ಪಾಪ ಆಚಾರ ಹತ್ರ ಏನು ಇಲ್ವೇನೋ ಅನ್ಸ್ಬಿಟ್ಟು ಕೊಟ್ಬಿಡ್ಬೇಕು ಅವ್ರಿಗೆ. ಆ ರೀತಿಯಲ್ಲಿ ಅಂದ್ರೆ ಭೋಗ ಬುದ್ಧಿ ಅನ್ನೋದು ಬಹಳ ಕಷ್ಟ. ದೇವರು ಕೊಟ್ಟಿರ್ತಾರ್ರಿ, ಕೊಟ್ಟದ್ದನ್ನ ಉಪಯೋಗ ಮಾಡುವಂಥದ್ದು. ತುಪ್ಪ ಕೊಟ್ಟಿರ್ತಾನೆ ದೇವರು, ಖಾಲಿ ಆಗೋದ್ರೆ ಏನ್ ಮಾಡೋದು ಆಮೇಲೆ? ಡಬ್ಬಿಲಿ ಎಷ್ಟು ದಿನ ಕೂತಿರುತ್ತೆ? ಆ ದಾರಿದ್ರ್ಯ ಅಲ್ಲ ಅದು, ಇರುವುದನ್ನ ಅನುಭವಿಸಲಿಕ್ಕೆ ಯೋಗ ಇಲ್ಲ. ಆ ಭೋಗ ಬುದ್ಧಿ ಭಗವಂತ ಕೊಡಬೇಕು. ಆ ಭೋಗ ಬುದ್ಧಿಯನ್ನ ಭಗವಂತ ಕೊಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮಾತ್ಸರ್ಯ ವರ್ಜನಂ ಅಂತಾರೆ. ಬೇರೆಯವರು ಆಭರಣ ಗೀಭರಣ ಎಲ್ಲ ಹಾಕೊಂಡಿದ್ದನ್ನ ನೋಡಿ ನಾವು ಮಾತ್ಸರ್ಯ ಹೊಟ್ಟೆ ಹುಚ್ಚಿ ಪಟ್ಟು ಬಿಟ್ರೆ ನಮಗ್ ದೇವರು ಕೊಡ್ತಾನೆ, ಹಾಕೊಳ್ಳೋ ಬುದ್ಧಿನೇ ಕೊಡಲ್ಲ. ಒಳಗಿದೆ ಬೀರು ಒಳಗೆ ಒಳ್ಳೆ ಬಳೆ ಗಿಳೆ ಎಲ್ಲ ಇದೆ, ಹಾಕೊಳ್ಳೋ ಬುದ್ಧಿ ಕೊಡಲ್ಲ. ಒಳ್ಳೆ ಸೀರೆ ಇದೆ, ಉಟ್ಕೊಳ್ಳೋ ಬುದ್ಧಿ ಕೊಡಲ್ಲ. ಒಳ್ಳೆ ವಸ್ತ್ರ ಇದೆ, ಉಡೋ ಬುದ್ಧಿ ಕೊಡಲ್ಲ. ಒಳ್ಳೆ ಅನ್ನ ಇದೆ, ತಿನ್ನೋ ಬುದ್ಧಿ ಕೊಡಲ್ಲ. ಭೋಗ ಪದಾರ್ಥಗಳಿದೆ, ಭೋಗ ಬುದ್ಧಿ ಇಲ್ಲ. ಏನ್ ಮಾಡ? ಸಮಾಜದಲ್ಲಿ ನೋಡ್ತಾ ಬಂದ್ರೆ ಎಲ್ಲಾ ತರದವರು ಕಾಣ್ತಿರ್ತಾರೆ. ನೋಡಿ ನಮ್ಮ ಮನಸ್ಸನ್ನ, ಇದನ್ನ ಕೌನ್ಸಿಲಿಂಗ್ ಅಲ್ವಾ ಇದೆಲ್ಲ, ಶೇಷಧರ್ಮ ಪರ್ವದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲ. ಆದ್ದರಿಂದ ದೇವರನ್ನ ಚೆನ್ನಾಗಿ ಸ್ತೋತ್ರ ಮಾಡಿ ಭಕ್ತಿ ಮಾಡಿಬಿಟ್ರೆ ಎಲ್ಲವನ್ನ ಕೊಡ್ತಾನೆ. ಬಂಧುಮತ್ವಂ ಧನಾಢ್ಯತ್ವಂ ವಿಷ್ಣು ಭಕ್ತಿ ಮತಾಮೃಣ. ಬಂಧುಮತ್ವಂ, ನಮಗೆ ಬಂಧುಗಳನ್ನ ಕೊಡ್ತಾರಂತೆ. ಅಂತ ಬಂಧುಗಳು ವಿಷ್ಣು ಭಕ್ತರನ್ನ ಬಂಧುಗಳನ್ನಾಗಿ ಮಾಡ್ತಾರಂತೆ. ಧನಾಢ್ಯತ, ನಮಗೆ ಯೋಗ್ಯವಾಗಿರ್ತಕ್ಕ ಸಂಪತ್ತನ್ನ ದೇವರು ಕೊಡ್ತಾನಂತೆ. ವಿಷ್ಣು ಭಕ್ತಿ ಮತ, ವಿಷ್ಣು ಭಕ್ತಿಯನ್ನು ಯಾರು ಇಟ್ಟುಕೊಂಡಿದ್ದಾರೆ ಅವರಿಗೆ ಈ ಎರಡು ಫಾಲೋ ಆಗ್ತಾ ಬರ್ತಿರುತ್ತೆ. ಆ ವಿಷ್ಣು ಭಕ್ತಿ ನಮಗೆ ಬರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ವಿಷ್ಣುವಿನ ಮಹಿಮೆಯನ್ನ ಭಕ್ತಿಯಿಂದ ಕೇಳ್ತಾ ಇರ್ಬೇಕು. ಆದ್ದರಿಂದ ಯಾರು ಭಗವಂತನಿಗೆ ನಮಸ್ಕಾರ ಮಾಡಲ್ಲ, ಯಾರು ಭಗವಂತನಿಗೆ ಅಭಿಷೇಕ ಮಾಡಲ್ಲ, ಯಾರು ಭಗವಂತನ ನಾಮಮುದ್ರೆಗಳನ್ನು ಹಚ್ಕೊಳ್ಳಲ್ಲ, ಅವರೆಲ್ಲರೂ ಕೂಡ ನರಕಕ್ಕೆ ಹೋಗತಕ್ಕಂತಹ ವ್ಯಕ್ತಿಗಳು. ಆದ್ದರಿಂದ ಪಾಂಡವರೇ, ಇಲ್ಲಿ ತನಕ ನಾನು ಹೇಳಿದ ಎಲ್ಲ ಕೃಷ್ಣನ ಮಹಿಮೆ ಇದೆಯಲ್ಲ, ಈ ಕೃಷ್ಣನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಈ ನಿಮ್ಮ ಪಕ್ಕದಲ್ಲಿ ಕೂತ ಕೃಷ್ಣನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ, ಸೇವೆ ಮಾಡ್ರಿ, ಸ್ತೋತ್ರ ಮಾಡ್ರಿ, ಅನುಗ್ರಹ ಮಾಡಿ ಪೂರ್ಣವಾಗಿ ನಿಮ್ಮನ್ನ ಕಾಪಾಡ್ತಾನೆ. ಯೈದಂ ಕೀರ್ತಯೇ ನಿತ್ಯಂ. ಈ ಅಧ್ಯಾಯ 54 ಶ್ಲೋಕಗಳಲ್ಲಿ ನಾನು ಸಾರ ಹೇಳಿದೆ. ಇದನ್ನ ಯಾರು ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೆ ಇದನ್ನ ಕೃಷ್ಣಾಮೃತ ಅಂತ ಕರೀತಾರೆ. ಇದ ಎಲಾಬರೇಷನ್ನೇ ಕೃಷ್ಣಾಮೃತ ಮಹಾರ್ಣವ ಶ್ರೀಮದಾಚಾರ್ಯರು ಬರೆದಿದ್ದು. ಇದು ಕೃಷ್ಣಾಮೃತ. ಇದನ್ನ ಯಾರು ನಿತ್ಯ ಪಾರಾಯಣ ಮಾಡ್ತಾರೆ ಅವರ ಪಾಪಗಳೆಲ್ಲ ಪರಿಹಾರ ಆಗುತ್ತಂತೆ. ಭೋಗ ಬುದ್ಧಿಗೆ ವಿಘ್ನಗಳಿದ್ರೆ ಪರಿಹಾರ ಆಗುತ್ತೆ. ದೇವತಾ ಬುದ್ಧಿ, ತೀರ್ಥಯಾತ್ರೆಗಳಿಗೆ ವಿಘ್ನ ಬರ್ತಾ ಇದ್ರೆ ಈ ಅಧ್ಯಾಯವನ್ನ ಶ್ರವಣ ಮಾಡಿಬಿಟ್ರೆ ಪರಿಹಾರ ಆಗತ್ತಂತೆ. ಹರಿಯಲ್ಲಿ ಭಕ್ತಿ ಅನ್ನೋದು ಬರುತ್ತಂತೆ, ಪಾಪನಾಶ ಆಗತ್ತಂತೆ. ಎಲ್ಲಿ ಹೇಳ್ಬೇಕು ಇದನ್ನ? ಬ್ರಾಹ್ಮಣಾನಾಂ ಸಮಾಜೇತ ತಥಾ ವಿಷ್ಣುವಾಲಯೇ ಪಠೇತ್ ಪರಂ ವಿಮಾನಮಾರೂಢೋ ವಿಷ್ಣುಲೋಕಂ ಸಗಚ್ಚತಿ. ಈ ಅಧ್ಯಾಯವನ್ನ ಬ್ರಾಹ್ಮಣರ ಗುಂಪಿನಲ್ಲಿ, ಒಳ್ಳೆ ಅವಕಾಶ ಇದು, ಬ್ರಾಹ್ಮಣರ ಗುಂಪಿನಲ್ಲಿ ವಿಷ್ಣುವಿನ ದೇವಾಲಯದಲ್ಲಿ ಇದನ್ನ ಪಾರಾಯಣ ಮಾಡೋದ್ರಿಂದ, ಇದನ್ನ ಅನುವಾದ ಮಾಡೋದ್ರಿಂದ, ಪ್ರವಚನ ಮಾಡೋದ್ರಿಂದ ವಿಮಾನದಲ್ಲಿ ಕೂತುಕೊಂಡು ವಿಷ್ಣು ಲೋಕಕ್ಕೆ ಅವನು ಪ್ರವೇಶ ಮಾಡಿಬಿಡ್ತಾನೆ ಎನ್ನುವುದಾಗಿ ಆರಂಭದಲ್ಲಿ ಶ್ರೀಕೃಷ್ಣ ದೇವರ ಮಹಿಮಾ ವರ್ಣನೆಯನ್ನು ಮಾಡತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದ ಕೃಷ್ಣಾಮೃತ ಅಧ್ಯಾಯವನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಏನಪ್ಪ ಶೇಷಧರ್ಮ ಪರ್ವ ಪೂರ್ತಿ ಹೀಗೆ ಇದೆಯಾ ಅಂತ ಅನ್ಕೊಳ್ಬೇಡಿ. ಒಳ್ಳೊಳ್ಳೆ ಕಥೆಗಳಿದೆ, ತೀರ್ಥಕ್ಷೇತ್ರ ಮಹಾತ್ಮೆ ಇದೆ. ನೆಕ್ಸ್ಟ್ ಬರುವಂತದ್ದೇ ಧನವಿಲ್ಲದ ಬ್ರಾಹ್ಮಣನ ಕಥೆ. ದುಡ್ಡೇ ಇಲ್ಲ ಅವನ ಹತ್ರ, ಅವನು ಹೇಗೆ ಸಾಧನೆ ಮಾಡಿಕೊಂಡು ಹೋದ ಅನ್ನುವ ಚರಿತ್ರೆ ಬರುತ್ತೆ. ಆ ಭಾಗವನ್ನು ಮತ್ತೆ ಸಾಯಂಕಾಲ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ. ಅದಕ್ಕೆ